ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ವರ್ಷದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಇನ್ನು ಮುಂದೆ ಬರುವಂತಹ ದಿನಗಳು ಬಹಳ ಕಠಿಣವಾದವುಗಳು, ಕೆಟ್ಟದ್ದಾಗಿರುವುದು, ವಂಚನೆಗಳು ಬಿಚ್ಚಲ್ಪಡುವಂತಹ ಕಾಲವಿದು. ಆರಿಸಲ್ಪಟ್ಟವರನ್ನು ಕೂಡ ವಂಚಿಸಿ ತನ್ನ ಕಾರ್ಯವನ್ನು ನಂಬಿಸುವಂತೆ ಮಾಡುವಂತಹ ಸೈತಾನನ ತಂತ್ರಗಳು ಬಹಿರಂಗವಾಗಿ ಪ್ರಕಟವಾಗುವಂತಹ ಒಂದು ಕಾಲಘಟ್ಟ. ಆದ್ದರಿಂದ ಬಹಳ ಬೈಬಲನ್ನು ಓದ್ರಿ, ದೇವರ ಯೋಜನೆಗಳನ್ನು, ದೇವರ ಮಾರ್ಗದರ್ಶನವನ್ನು, ಕರ್ತನು ಏನು ಮಾತಾಡುತ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅನ್ನುವುದನ್ನು ಸತ್ಯವೇದಾನುಸಾರವಾಗಿ ಕಲಿಯಿರಿ. ಕರ್ತನ ಹಾಗೆ ಬೇರೆ ಯಾರಾದರೂ ಮಾತಾಡಿದ್ರೂ ಕೂಡ ಯಾವುದನ್ನು ನಂಬಬೇಡಿರಿ. ಸತ್ಯವೇದವೇ ನಮಗೆ ಸತ್ಯದ ಬೆಳಕು, ನಮ್ಮ ಕಾಲುಗಳಿಗೆ ದೀಪವಾಗಿರುವಂಥದ್ದಾಗಿದೆ. ಸರಿ, ಈ ದಿನದಲ್ಲಿ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಂತಹ ಸತ್ಯವೇದ ಭಾಗ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11-12 ವಾಕ್ಯಗಳಲ್ಲಿ ಬರೆಯಲ್ಪಟ್ಟದಾಗಿದೆ. 11ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನ ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಕಡೆಯ ಕಾಲದಲ್ಲಿ ದುಷ್ಟ ವಂಚನೆಗಳು ಉಂಟಾಗುತ್ತದೆ. ಆ ಒಂದು ವಂಚನೆಯನ್ನ ಇದು ವಂಚನೆ ಎಂಬುದಾಗಿ ಗೊತ್ತಿಲ್ಲದೆ ದೇವರ ಮಕ್ಕಳಲ್ಲಿ ಕೂಡ ಕೆಲವರು ಅದನ್ನು ನಂಬತಕ್ಕ ಹಾಗೆ ಕರ್ತನು ಅವರನ್ನ ಆ ವಂಚನೆಯನ್ನ ನಂಬತಕ್ಕ ಹಾಗೆ ಒಪ್ಪಿಸಿ ಬಿಡುತ್ತಾರೆ. ಎಷ್ಟು ಭಯಂಕರವಾಗಿದೆ ನೋಡಿ. ಅವರಿಗೆ ಅದು ಸತ್ಯದ ಹಾಗೆ ಕಾಣಿಸುತ್ತದೆ, ಆದರೆ ಅದು ಸುಳ್ಳು, ವಂಚನೆ. ಸುಳ್ಳನ್ನು ನಂಬತಕ್ಕ ಹಾಗೆ, ಒಂದು ಸುಳ್ಳಾಗಿರುವ ಕಾರ್ಯ ಎಷ್ಟು ಹೇಳಿದ್ರು ನೀವು ಕೇಳೋದಿಲ್ಲ, ಅದನ್ನು ನಂಬತಕ್ಕ ಹಾಗೆ ಒಂದು ದುಷ್ಟ ವಂಚನೆಯನ್ನು ದೇವರು ಕಳುಹಿಸುತ್ತಾರೆ. ಯಾಕೆ ದೇವರು ಕಳುಹಿಸಬೇಕು ಎಂದು ಕೇಳುವುದಾದರೆ, ಆ ಒಂದು ವಂಚನೆಯನ್ನು ನಂಬುವವರು ದೇವರ ಕೋಪಕ್ಕೆ ಒಳಗಾಗುವ ಹಾಗೆ ದೇವರು ಸುಳ್ಳನ್ನು ನಂಬುವಂತಹ ವಂಚನೆಯನ್ನು ಜನಗಳ ಒಳಗೆ ಕಳುಹಿಸುತ್ತಾರೆ. ಎಲ್ಲರ ಒಳಗೆ ಅಂತ ಕೇಳಿದ್ರೆ ಇಲ್ಲ. ಸತ್ಯವೇದ ಹೇಳುತ್ತದೆ, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಪ್ರಿಯಪಡುವಂತಹ ಎಲ್ಲರ ಮೇಲೂ. ಹಾಗಾದರೆ ಎಲ್ಲರ ಮೇಲೂ ಅಲ್ಲ, ಒಂದು ದುಷ್ಟ ವಂಚನೆಯ ಅಲೆ, ಸುಳ್ಳನ್ನು ನಂಬತಕ್ಕ ಒಂದು ಮಾಯ ಬಿಂಬ, ಅದು ಯಾರ ಮೇಲೆ ಬರುತ್ತದೆ ಅಂತ ಕೇಳಿದರೆ, ಸತ್ಯವನ್ನು ತಳ್ಳಿ ಸತ್ಯವನ್ನು ನಂಬದೇ ಇರುವವರು ಈ ಒಂದು ವಂಚನೆಯನ್ನು ನಂಬುತ್ತಾರೆ. ಯಾಕೆಂದರೆ ಈ ಕಡೆಯ ಕಾಲ ಎನ್ನುವಂಥದ್ದು ವಂಚನೆಗಳು ತುಂಬಲ್ಪಟ್ಟಂತಹ ಕಾಲ. ಪ್ರತ್ಯೇಕವಾಗಿ ದೇವರು ಈ ವರ್ಷದ ಆರಂಭದಲ್ಲಿ ನನ್ನ ಬಳಿ ಮಾತಾಡಿದ್ದು, ಸತ್ಯದ ಹಾಗೆ ಇರುವಂತಹ ಸುಳ್ಳು, ಸತ್ಯದ ಹಾಗೆ ಅಳುವು ಕಡೆ ಅದು ಹಬ್ಬಿ ಜನಗಳು ತನ್ನ ನಂಬುವಂತೆ ಕ್ರಿಯೆಗಳನ್ನು ಮಾಡುವಂಥದ್ದಾಗಿದೆ. ಎಲ್ಲ ಕ್ಷೇತ್ರದಲ್ಲಿಯೂ ವೈದ್ಯಕೀಯ ಕ್ಷೇತ್ರ ನಿಜವಾಗಿರುವಂಥ ಚಿಕಿತ್ಸೆ ಇರುತ್ತದೆ, ಆದರೆ ಒಂದು ಸುಳ್ಳಾಗಿರುವ ವಂಚನೆಯ ಚಿಕಿತ್ಸೆ ಒಳಗೆ ಬರುತ್ತದೆ. ಅವಾಗೇನು ಮಾಡ್ತಾರೆ, ಹಣಕ್ಕೋಸ್ಕರವಾಗಿ ಆಸೆಪಟ್ಟು ವೈದ್ಯಕೀಯ ಕಾರ್ಯವನ್ನು ತೋರಿಸಿ ಜನಗಳನ್ನು ಯಾಮಾರಿಸಿ ಅದರ ಮೂಲಕವಾಗಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಒಂದು ಟೀಮ್ ಕೆಲಸ ಮಾಡುತ್ತೆ. ಆದರೆ ಆ ಜನಗಳು ಅದನ್ನು ಹಾಗೆ ನಂಬ್ತಾರೆ. ಅದು ಏನಂತ ಅವರು ಯೋಚನೆ ಮಾಡಲ್ಲ. ಒಂದು ಸುಳ್ಳಾಗಿರುವ ಕಾರ್ಯ, ಒಂದು ವದಂತಿಯಂತೆ ಇರುವಂತಹ ಕಾರ್ಯ ಜನಗಳ ನಡುವೆ ಅದು ಹರಡುವಾಗ ಜನಗಳು ಅದನ್ನು ತೀವ್ರವಾಗಿ ನಂಬುವುದಕ್ಕೆ ಮುಂದಾಗ್ತಾರೆ. ಇದಕ್ಕೆ ಹೆಸರೇ ವಂಚನೆ. ಈ ಒಂದು ವಂಚನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಬರುತ್ತದೆ. ಆರ್ಥಿಕತೆ ಕ್ಷೇತ್ರದಲ್ಲಿ ಬರುತ್ತದೆ. ನೀವು ನಂಬುವ ಹಾಗೆ ಹಲವಾರು ಕಾರ್ಯವನ್ನು ಅವರು ತರುತ್ತಾರೆ. ನೀವು ಅದನ್ನು ನಂಬುತ್ತೀರಾ, 10 ಮಂದಿ ಹತ್ರ ಮಾತಾಡ್ತೀರಾ, ಎಲ್ಲವೂ ತಿಳಿದ ಹಾಗೆ ಮಾತಾಡ್ತೀರಾ. ಇದು ಹೀಗೆ, ಅದು ಹಾಗೆ, ನೋಡಿ ಮುಂದೆ ಲೋಕ ಸಮೃದ್ಧಿಯಾಗುತ್ತೆ, ಬೆಳೆಯುತ್ತೆ, ಹರಡುತ್ತೆ, ಹಿಂಗೆಲ್ಲ ಮಾತಾಡ್ತೀರಾ. ಅದರ ನಿಜ ಏನಂತ ನೋಡುವುದಾದರೆ ಅದು ನಿಮ್ಮನ್ನು ವಂಚಿಸುವುದಕ್ಕೆ ಆರಂಭಿಸುತ್ತದೆ. ಮೂರನೇದಾಗಿ ನೋಡುವುದಾದರೆ ಆತ್ಮಿಕವಾಗಿರುವ ಕಾರ್ಯದಲ್ಲಿ ಇದೇ ರೀತಿ ಬರುತ್ತದೆ. ರಾಜಕೀಯದಲ್ಲಿ ಬರುತ್ತದೆ. ದುಷ್ಟರು ತಮ್ಮನ್ನ ದೊಡ್ಡ ಮಹಾನ್ಗಳ ರೀತಿಯಲ್ಲಿ ಅಥವಾ ಒಳ್ಳೆ ಸಾಮರ್ಥ್ಯ ಇರುವಂತಹ ಆಳ್ವಿಕೆ ಮಾಡುವ ಸಾಮರ್ಥ್ಯ ಇರುವಾಗ ತೋರಿಸ್ತಾರೆ. ಜನಗಳು ಅವರನ್ನು ನಂಬ್ತಾರೆ, ಅವರನ್ನು ನಂಬುತ್ತಾರೆ. ಅದೇ ರೀತಿಯಾಗಿ ರಾಜಕೀಯದಲ್ಲಿ ಎಲ್ಲದಕ್ಕಿಂತ ಬಹಳ ಭಯಂಕರ ಆತ್ಮಿಕತೆಯಲ್ಲಿರುವವರ ನಡುವೆ ದುಷ್ಟ ವಂಚನೆ ಬರುತ್ತದೆ. ಯಾವಾಗ 2025ರಲ್ಲಿ ಇದರ ಹಿಂದೆ ಇತ್ತ ಅಂತ ಕೇಳಿದರೆ ಇತ್ತು. ಅದು ಇನ್ನು ಮುಂದೆನೇ ಅದು ಬಹಳ ತೀವ್ರತೆಯಿಂದ ಉಚ್ಚಘಟ್ಟದಲ್ಲಿ ಯಾವುದನ್ನು ಮುಟ್ಟಿದ್ರೂ ಅಲ್ಲಿ ಫೇಕ್. ಸತ್ಯದೊಂದಿಗೆ ಸುಳ್ಳು ಬೆರೆತು ಸತ್ಯದ ಅಂಶ ಅದು ಕಡಿಮೆಯಾಗಿ ಸುಳ್ಳಿನ ಒಂದು ಬಲ, ಅದರ ಒಂದು ಬಲ ಅಧಿಕವಾಗುವಂಥ ಕಾಲ. ಯಾವುದು ಹಾವು ಯಾವುದು ಹಗ್ಗ ಎಂಬುದಾಗಿ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಜನಗಳ ಕಣ್ಗಳನ್ನು ಕಟ್ಟತಕ್ಕಂತಹ, ಜನಗಳ ಕಣ್ಣುಗಳನ್ನು ಕುರುಡಾಗಿಸುವಂತಹ ದುಷ್ಟ ವಂಚನೆಯ ಅಲೆ ಬರುವಂಥದ್ದಾಗಿದೆ.
ಇದುವೇ ಸತ್ಯವೇದ ಹೇಳುವಂಥದ್ದು. ಪ್ರತ್ಯೇಕವಾಗಿ ಅಂತ್ಯಕ್ರಿಸ್ತನ ವಂಚನೆಗಳು, ಇದು ದೇವರ ಮಕ್ಕಳಿಗೆ ಸಂಬಂಧಪಟ್ಟ ವಿಷಯವನ್ನು ಬಳಿ ಮಾತಾಡ್ತೇನೆ. ಇದರಲ್ಲಿ ದುಷ್ಟ ಅಂತ್ಯಕ್ರಿಸ್ತನಿಗೆ ಸಂಬಂಧಪಟ್ಟಂತಹ ವಂಚನೆಗಳ ಕುರಿತಾಗಿ ಮಾತಾಡುವಾಗಲೇ ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಕರ್ತನು ಸುಳ್ಳನ್ನು ನಂಬತಕ್ಕ ಹಾಗೆ ಜನಗಳನ್ನು, ಸತ್ಯದಲ್ಲಿ ಪ್ರಿಯಪಡದಿರುವಂತಹ ಜನಗಳನ್ನು, ಅನೀತಿಯಲ್ಲಿ ಪ್ರಿಯರಾಗಿರುವ ಜನಗಳನ್ನು ಒಪ್ಪಿಸಿಕೊಡುತ್ತಾರೆ. ಯಾಕೆಂದರೆ ಅವನೇ ತನ್ನ ಕೇಳಿದದನ್ನು, ನನಗೆ ಸತ್ಯ ಬೇಡ ಅಂತ ಹೇಳ್ದೆ ಅಲ್ವಾ, ಹಾಗಾಗಿ ನಿಜ ಬೇಡ ಅಂತ ಹೇಳ್ದೆ ಅಲ್ವಾ, ಹಾಗಾದರೆ ಸುಳ್ಳನ್ನು ನಂಬು, ದೇವರು ಆ ರೀತಿ ಬಿಟ್ಕೊಡ್ತಾರಂತೆ. ಅದೇ ರೀತಿಯಾಗಿ ನೀತಿ ಬೇಡ ಅಂತ ಹೇಳ್ದೆ ಅಲ್ವಾ, ಅನೀತಿಯಲ್ಲಿ ತಾನೇ ಪ್ರಿಯವಾಗಿದ್ದೆ, ಹಾಗಾಗಿ ಅನೀತಿಯನ್ನು ನಂಬುವ ರೀತಿಯಲ್ಲಿ ಅನೀತಿಯಾಗಿರುವ ಆಳ್ವಿಕೆ ಮಾಡುವವರು, ಅನೀತಿಯಾಗಿರುವ ವ್ಯಾಪಾರಿಗಳು, ಅನೀತಿಯಾಗಿರುವಂತಹ ವೈದ್ಯಕೀಯ ಕ್ಷೇತ್ರ ಸೇವಕರುಗಳು, ಅವರನ್ನು ನಂಬುವ ಹಾಗೆ ಕರ್ತನು ಅವರ ಕೈಗಳಿಗೆ ಒಪ್ಪಿಸಿಕೊಡುತ್ತಾರೆ. ಇದುವೇ ಸತ್ಯವೇದ ಹೇಳುತ್ತದೆ. ಪ್ರತ್ಯೇಕವಾಗಿ ನೋಡಿ, ಕಡೆಯ ಕಾಲಗಳಲ್ಲಿ ಅಂತ್ಯಕ್ರಿಸ್ತನ ವಂಚನೆಗಳು ಅಧಿಕರಿಸುವಂತಹ ಕಾಲ. 2 ಥೆಸಲೋನಿಕದವರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 4ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ ಕ್ರೈಸ್ತ ವಿರೋಧಿಯ ಕುರಿತಾಗಿ. ಅವನೇನು ಮಾಡ್ತಾನೆ ಅಂದರೆ, ಎದುರಿಸಿ ನಿಲ್ಲುವವನ ಹಾಗೆಯೂ ದೇವರೆಂಬುದಾಗಿ ಕರೆಯಲ್ಪಡುವುದು ಯಾವುದೆಲ್ಲ ಇದೆಯೋ ಆರಾಧನೆ ಹೊಂದತಕ್ಕದಲ್ಲ ಯಾವುದೋ ಅವೆಲ್ಲದಕ್ಕಿಂತ ಮೇಲಾಗಿ ತನ್ನನ್ನು ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಅಂದರೆ ದೇವರಂತೆ ಅಂತ ಹೇಳಿದ್ರೆ ಅದು ನಿಜ ಅಲ್ಲ, ಅದು ಫೇಕ್ ಅಂತ. ಆದರೆ ವ್ಯತ್ಯಾಸವನ್ನು ಕಂಡುಹಿಡಿಯಲಾಗದಷ್ಟು ಅದೊಂದು ಫೇಕ್. ಆ ರೀತಿಯಾಗಿ ದೇವರ ಹಾಗೆ ತನ್ನನ್ನು ಕಾಣಿಸಿಕೊಳ್ಳುವಂತೆ ಇರುತ್ತಾನೆ. ಹಾಗಾಗಿ ಬಹಳ ಮಂದಿ ಅದನ್ನು ನಂಬ್ತಾರೆ. ಯಾರು ನಂಬ್ತಾರೆ ಅಂತ ಕೇಳುವುದಾದರೆ, ಕರ್ತನು ಎಲ್ಲರನ್ನ ಬಿಟ್ಟುಕೊಡುವುದಿಲ್ಲ. ಸತ್ಯವನ್ನು ಬಯಸದೇ ಇರುವವರು, ವಿಶ್ವಾಸಿಸದೇ ಇರುವವರು, ಅನೀತಿಯಲ್ಲಿ ಪ್ರಿಯರಾಗಿರುವವರು. ನೀನೇ ಕೇಳಿದೆ ಅಲ್ವಾ, ನಮ್ಮನ್ನು ಆಳ್ವಿಕೆ ಮಾಡುವವರು ದುಷ್ಟತ್ವದ ಆಳ್ವಿಕೆ ಮಾಡ್ತಾ ಇದ್ದಾರೆ, ನಿಂತಾನೆ ಅದನ್ನು ಕೇಳಿದ್ದು. ವೈದ್ಯರು ವಂಚಿಸ್ತಾರೆ, ನೀನೇ ಅಲ್ವಾ ಕೇಳಿದದನ್ನು. ನಾನು ಸತ್ಯವನ್ನು ಹೇಳಿದೆ, ನೀನು ಅದನ್ನು ಕೇಳಲೇ ಇಲ್ಲ. ನೀತಿಯಾಗಿ ನಡೀರಿ ಅಂತ ಹೇಳಿದೆ, ನೀವು ಅದನ್ನು ಕೇಳಲಿಲ್ಲ. ನೀನು ಅನೀತಿಯಲ್ಲಿ ಪ್ರಿಯವಾಗಿದ್ದೆ. ನಿನ್ನನ್ನು ಆಳ್ವಿಕೆ ಮಾಡುವವರು, ನಿನ್ನನ್ನು ಯಮಾನಿಸುವವರು ಮಾತ್ರ ನೀತಿಯನ್ನು ನಡಿಬೇಕು ಅಂತ ನೀನು ಹೆಂಗೆ ಅದನ್ನು ಬಯಸ್ಬೋದು? ಜನಗಳು ಹೇಗಿದ್ದಾರೋ ಹಾಗೆ ಆಳ್ವಿಕೆ ಮಾಡುವವರು ಕೂಡ ಇರ್ತಾರೆ. ಅದನ್ನೇ ದೇವರು ಹೇಳುತ್ತಾರೆ. ಅನೀತಿಯಲ್ಲಿ ಪ್ರಿಯಪಡುವವರನ್ನು ಒಪ್ಪಿಸಿಕೊಡ್ತಾರೆ. ಅವನಿಗೆ ಅದನ್ನು ನೋಡುವುದಾದರೆ ನಿಜದ ಹಾಗೆ ತೋಚುತ್ತದೆ. ಒಡೆದು ಮಾತಾಡ್ತಾರೆ. ಅದು ಹಂಗಂತೆ ಹಿಂಗಂತೆ. ನೋಡಿ, ಲೋಕಕ್ಕೆ ಒಂದು ಒಳ್ಳೆಯ ಕಾಲ ಬಂದಿದೆ, ಸಮೃದ್ಧಿ ಬಂದಿದೆ, ಜೀವನ ಬಂದಿದೆ, ಆಶೀರ್ವಾದ ಬಂದಿದೆ. ಈ ರೀತಿಯಾಗಿರುವ ಕಾರ್ಯವನ್ನು ಮಾತಾಡಬೇಕಾದ್ರೆ ಗಮನಿಸುವುದಾದರೆ ಒಂದು ಸುಳ್ಳಾಗಿರುವ ಬಿಂಬವನ್ನು ಅವರು ನಿಜ ಎಂಬುದಾಗಿ ನಂಬಿ ಅದನ್ನು ಸಪೋರ್ಟ್ ಮಾಡ್ತಾರೆ. ಅನಂತರ ನೋಡಿ, ಯಾಮಾರಿಸುವಂತಹ ಅದ್ಭುತಗಳನ್ನು ನೋಡಿ, ಆ ಅದ್ಭುತಗಳು ದೇವರಿಂದ ಉಂಟಾದದ್ದ ಅಥವಾ ಸೈತಾನನಿಂದ ಉಂಟಾದ ಎಂಬುದಾಗಿ ಕೂಡ ಗೊತ್ತಿಲ್ಲದೆ ಈ ಫೇಕ್ ಅದ್ಭುತಗಳು ಇದೆ ನೋಡಿ, ಅವುಗಳನ್ನು ನಂಬಿ ಅದನ್ನು ಆಧರಿಸುತ್ತಾರೆ, ಸ್ವೀಕರಿಸುತ್ತಾರೆ. ಯಾಕೆಂದರೆ ಇವರಿಗೆ ಈ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ವ್ಯತ್ಯಾಸ ಕಾಣದ ರೀತಿಯಲ್ಲಿ ದೇವರು ಅವರನ್ನು ದುಷ್ಟ ವಂಚನೆಗೆ ಒಪ್ಪಿಸಿಕೊಡುತ್ತಾರೆ. ಈ ಒಂದು ವಂಚನೆ ಮನಸ್ಸನ್ನು ಮುಚ್ಚುವುದಾದರೆ ಯಾವುದು ಸತ್ಯ ಸುಳ್ಳು ಎಂಬುದಾಗಿ ನಮಗೆ ಗೊತ್ತಾಗಲ್ಲ. ವಂಚನೆ ಅಂದರೆ ಏನಂತ ಕೇಳುವುದಾದರೆ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ವಂಚನೆ ಎಂಬುದಾಗಿ ಏನಂತ ಕೇಳುವುದಾದರೆ ಒಳ್ಳೆಯದ ಹಾಗೆ ಹೊರಬಿಂಬವನ್ನು ತೋರಿಸುವಂತಹ ಕೆಟ್ಟದರ ಹೆಸರುವೇ ವಂಚನೆ. ಅದು ಪರಿಪೂರ್ಣವಾಗಿ ನೋಡುವುದಾದರೆ ಅದು ಕೆಟ್ಟ ಕಾಣಿಸಲ್ಲ, ಒಳ್ಳೆಯ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಒಳಗೊಳಗೆ ದುಷ್ಟತ್ವ ಇರುತ್ತೆ. ಅದನ್ನು ತೀಕ್ಷ್ಣವಾಗಿ ಗಮನಿಸಿ ನೋಡಿದರೆ ಮಾತ್ರನೇ ನಮಗೆ ಅದನ್ನು ಗ್ರಹಿಸಲು ಸಾಧ್ಯ. ಹೊರ ತೋರುವಿಕೆಯಲ್ಲಿ ನೀವು ಅದನ್ನು ಸತ್ಯ ಎಂಬುದಾಗಿ ಹೇಳುವುದಕ್ಕೆ 100 ಕಾರಣ ಇರುತ್ತದೆ. ಹಾಗೆ ನೋಡಿ, ಅದು ಹಂಗಂತೆ ಹಿಂಗಂತೆ 100 ಕಾರಣ ಇರುತ್ತೆ. ಆದರೆ ಅದರ ನಡುವೆ ಒಂದೇ ಒಂದು ಸುಳ್ಳು ಒಳಗೆ ಬೆರೆತಿರುತ್ತದೆ. ಇದುವೇ ಸೈತಾನನ ಕುತಂತ್ರ. ಅವಳನ್ನು ಸೈತಾನ ವಂಚನೆ ಮಾಡ್ದ ಅಂತ ಹೆಂಗೆ ಹೇಳ್ತೀವಿ ಗೊತ್ತಾ? ಅವನು ಯಾವ ರೀತಿ ವಂಚನೆ ಮಾಡ್ದಂತ ಕೇಳುವುದಾದರೆ ಅವನು ಹೇಳಿದ್ದೆಲ್ಲವೂ ಕೂಡ ಸುಳ್ಳಲ್ಲ, ಬಹಳ ವಿಷಯ ಸತ್ಯವೇ. ಅವರು ಆ ಹಣ್ಣನ್ನು ತಿನ್ನುವುದಾದರೆ ಕಣ್ಗಳು ತೆರೆಯಲ್ಪಟ್ಟು ಅದು ಸತ್ಯನೇ. ಅದು ಒಳ್ಳೆಯದು ಕೆಟ್ಟದನ್ನು ತಿಳಿದು ಒಂದು ಜ್ಞಾನ ಸಿಗುತ್ತೆ, ಅದು ಕೂಡ ಸತ್ಯವೇ. ದೇವರಂತೆ ಒಂದು ಒಳ್ಳೆ ಜ್ಞಾನದಲ್ಲಿ ಇರ್ತೀರ, ಅದು ಕೂಡ ಸತ್ಯ. ಯಾವುದು ಸುಳ್ಳು ಗೊತ್ತಾ? ಇಷ್ಟು ಸತ್ಯವನ್ನು ಹೇಳಿ ಒಂದೇ ಒಂದು ಸುಳ್ಳು ಹೇಳ್ದ, ನೀವು ಸಾಯುವುದೇ ಇಲ್ಲ, ಒಂದು ಸುಳ್ಳು. ಹಾಗಾದರೆ ನೀವು ಈ ವಂಚನೆಯನ್ನು ಸಪೋರ್ಟ್ ಮಾಡುವುದಕ್ಕೂ ನಂಬುವುದಕ್ಕೂ 100 ಕಾರಣಗಳಿರುತ್ತದೆ. ಆದರೆ ಅದು ಸತ್ಯವಾದದ್ದಲ್ಲ. ವಂಚನೆ ಎಂಬುದಾಗಿ ಹೇಳುವುದಕ್ಕೆ 1-2 ಕಾರಣಗಳು ಮಾತ್ರ ಮರೆಯಾಗಿರುತ್ತವೆ. ಅದಕ್ಕೆ ಹೆಸರೇ ವಂಚನೆ. ಬಹಳ ಮಂದಿ ನೋಡಿ,
ಸೈತಾನ ಬರ್ತಾನೆ, ದೆವ್ವ ಮಾತಾಡುತ್ತೆ ಅಂತ ಹೇಳೋದಾದರೆ ಪಿಶಾಚಿಗೆ ಒಂದು ಬಿಂಬವನ್ನು ಕೊಟ್ಟಿರ್ತಾರೆ. ಒಂದು ಫಿಲಮ್ನಲ್ಲಿ, ಚಲನಚಿತ್ರದಲ್ಲಿ ಒಂದು ದೊಡ್ಡ ಹಲ್ಲನ್ನಿಟ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಹಾಗೆ ಬಂದರೆ ಅದು ದೆವ್ವ ಅಂತ ಹೇಳ್ತಾರೆ. ಆ ರೀತಿ ಬಂದರೆ ನಮಗೆ ಅದು ಸೈತಾನ ದೆವ್ವ ಅಂತ ಗೊತ್ತಾಗುತ್ತಲ್ವಾ? ಸೈತಾನ ಆ ರೀತಿ ಬರುವುದಿಲ್ಲ. ಅವನು ವಂಚಕನು, ಒಳ್ಳೆಯವನ ಹಾಗೆ ಬರುತ್ತಾನೆ, ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾನೆ, ನಮ್ಮ ಕುರಿತಾಗಿ ಅಕ್ಕರೆ ಪಡುವವನಾಗಿ ಮಾತಾಡ್ತಾನೆ. ಯೇಸುವಿನ ಬಳಿ ಸೈತಾನನು ಬಂದಾಗ, ಅವರನ್ನು ಶೋಧಿಸುವ ಹಾಗೆ ಬಂದಾಗ, ಅವನು ಅವರನ್ನು ಗದರಿಸಲಿಲ್ಲ ಅಥವಾ ಬೇರೆ ಯಾವ ಕಾರ್ಯವನ್ನು ತೋರಿಸಲಿಲ್ಲ. ಮೊದಲು ಯೇಸುವಿನ ಮೇಲೆ ಅಕ್ಕರೆ ಉಳ್ಳವನ ಹಾಗೆ ತನ್ನನ್ನು ತೋರಿಸ್ಕೊಂಡ. 40 ದಿನ ಊಟ ಮಾಡದೇ ಇದ್ದು ಹಸಿವು ಉಂಟಾಗಿದೆ. ಇದನ್ನು ಕೇಳುವಂತಹ ಮೊದಲ ಪ್ರಶ್ನೆ ನೋಡಿ, ಯಾಕೆ ಇಷ್ಟೊಂದು ಹಸುವಲ್ಲಿದ್ದೀರಾ? 40 ದಿನ ಆಯ್ತಲ್ಲ, ಊಟ ಮಾಡದಿದ್ದೀರಲ್ಲ, ಯಾಕೆ ಕಲ್ಲೆಲ್ಲ ಇದೆಯಲ್ಲ ಇಲ್ಲಿ, ರೊಟ್ಟಿಯಾಗಿ ಮಾರ್ಪಡಿಸಿ ಊಟ ಮಾಡ್ಬೋದಲ್ಲ? ಆ ರೀತಿಯಾಗಿ ಅವರ ಹಸುವಿನ ಕುರಿತಾಗಿ ಇವರು ಚಿಂತೆ ಪಡ್ತಿದ್ದಾರೆ. ಹೆಂಗಿದೆ ನೋಡಿ. ಆದರೆ ದೇವರಿಗೆ ಅದು ಗೊತ್ತು. ಅವನು ತನ್ನನ್ನು ನಾನು ಹೊಂದಿಕೊಂಡಿರುವಂತಹ ಅಧಿಕಾರವನ್ನು ನನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡುವ ಹಾಗೆ ಪ್ರೇರೇಪಿಸ್ತಾ ಇದ್ದಾನೆ. ನಾವಾಗಿದ್ರೆ ಏನು ಮಾಡ್ತಾ ಇದ್ವಿ? ಶಿಷ್ಯರಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, 40 ದಿನ ಕಾಡ್ಗೋದ್ರೆ ಏನಾದರೂ ಎಂಬುದಾಗಿ ಅವ್ರಿಗೇನು ಗೊತ್ತಿಲ್ಲ. ಬಹಳ ಹಸಿವು ಉಂಟಾಯ್ತಲ್ಲ, ಯಾರಾದರೂ ಬಂದರೂ ಊಟ ಮಾಡಿದ್ರ ಅಂತ ಕೇಳಿದ್ರ, ಇವರೇ ತಾನೇ ಬಂದು ಕೇಳ್ತಾ ಇದ್ರೆ ಎಂಬುದಾಗಿ ನಾವು ಆ ರೀತಿ ಅನ್ಕೊತಾ ಇದ್ವಿ. ಆದರೆ ಯೇಸು ಅವನು ಮಾತಾಡಿದ ಉಳಿದ ಮಾತೆಲ್ಲವನ್ನ ದೂರ ತಳ್ಳಿ ಅವರ ಒಳಗೆ ಇರುವಂತಹ ತಂತ್ರವನ್ನು ಗ್ರಹಿಸಿಕೊಂಡರು. ಆದ್ದರಿಂದ ಅವನು ಮಾತಾಡಬೇಕಾದ್ರೆ ಮೇಲೆ ಬೆಟ್ಟದ ಮೇಲೆ ಉನ್ನತವಾಗಿರುವ ಸ್ಥಳದಲ್ಲಿ ನಿಲ್ಲಿಸಿ, ಇವೆಲ್ಲವನ್ನು ನನಗೆ ಕೊಡುತ್ತೇನೆ, ಈ ಅಧಿಕಾರವನ್ನು ಕೊಡುತ್ತೇನೆ, ನೋಡಿ ಅವರ ಮೇಲೆ ಅಕ್ಕರೆ ಉಳ್ಳವರ ರೀತಿಯಲ್ಲಿ ನನ್ನ ರಾಜನಾಗಿ ಮಾಡ್ತೇನೆ. ಯಾಕೆ ಈ ಲೋಕಕ್ಕೆ ಬಂದಿರಿ ಎಂಬುದಾಗಿ ಗೊತ್ತು. ನೀವು ಕಳಕೊಂಡದನ್ನು ಹುಡುಕಿಕೊಂಡು ಬಂದಿದ್ದೀರಾ ಈ ಲೋಕಕ್ಕೆ, ಅದಕ್ಕೆ ತಾನೇ ಬಂದಿದ್ದೀರಾ. ನೀವು ಕಷ್ಟಪಡೋದು ಬೇಡ, ಶಿಲುಬೆ ಹೊರೋದು ಬೇಡ, ನಿಂದೆಗೆ ಒಳಗಾಗೋದು ಬೇಡ, ಉಗಿಸಿಕೊಳ್ಳುವುದು ಬೇಡ, ದೂರ ತಳ್ಳಲ್ಪಡುವುದು ಬೇಡ, ಶಿಲುಬೆಯಲ್ಲಿ ಜುಡಿಯಲ್ಪಟ್ಟು ಸಾಯೋದು ಬೇಡ. ಚಿಕ್ಕ ಕಾರ್ಯ, ಶಾರ್ಟ್ಕಟ್. ನನ್ನನ್ನು ನಮಸ್ಕರಿಸಿ ಸೇವಿಸಿದರೆ ಅದನ್ನು ಕೊಡುತ್ತೇನೆ. ಹಾಗಾದರೆ ಹೊರಗೆ ನೋಡಿದ್ರೆ ಅಕ್ಕರೆ ಉಳ್ಳವನ ಕಾಣಿಸ್ತಾನೆ. ಎರಡನೇದಾಗಿ ನೋಡಿದ್ರೆ ಒಳಗೊಳಗೆ ಆಳವಾಗಿ ನೋಡುವುದಾದರೆ ಅವನು ವಂಚಿಸತಕ್ಕ ಮಾತುಗಳನ್ನು ಮರೆಯಾಗಿಟ್ಟಿರುವುದನ್ನು ಕಾಣಿಸ್ತಾ ಇದೆ. ಹಾಗಾದರೆ ಒಳ್ಳೆಯ ರೀತಿಯಲ್ಲಿ ಒಳಗೆ ತೋರಿಸಿ ಒಳಗೆ ದುಷ್ಟತ್ವ ಇರುವಂತಹ ಹೆಸರೇ ವಂಚನೆ. ಚೆನ್ನಾಗಿ ಗಮನಿಸಿ ನೋಡಿದರೆ ಹೊರತು ಅದರಲ್ಲಿ ಮರೆಯಾಗಿರುವ ದುಷ್ಟತ್ವವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ವಿಷಯ ಎನ್ನುವುದು ಬಂದು ದುಷ್ಟತ್ವ. ನಮಗೆ ಗೊತ್ತು, ವಿಷಯ ಎನ್ನುವುದು ಭಯಂಕರತೆ, ಅದು ತಪ್ಪು. ಆದರೆ ಹಾಲಲ್ಲಿ ಬೆರೆತಿರುವಂತಹ ವಿಷಯ ಎನ್ನುವುದು ವಂಚನೆ. ಅದು ವಿಷಯದ ಹಾಗೂ ಕಾಣಿಸುವುದಿಲ್ಲ, ಹಾಲಿನ ಹಾಗೆ ಕಾಣಿಸುತ್ತದೆ, ಆದರೆ ಒಳಗೆ ಬೆರೆತಿರುತ್ತದೆ. ಹಾಗಾಗಿ ವಂಚನೆ ಎನ್ನುವುದು ಬರೀ ವಿಷಯವಲ್ಲ, ವಿಷಯಕ್ಕೆ ಹೆಸರು ಕೆಟ್ಟದ್ದು. ಆದರೆ ಹಾಲಲ್ಲಿ ಬೆರೆಸಲ್ಪಟ್ಟಂತಹ ವಿಷಯಕ್ಕೆ ವಂಚನೆ ಎಂದು ಹೆಸರು. ಅದೇ ರೀತಿಯಲ್ಲಿ ಸುಳ್ಳು, ನಿಜದ ನಡುವೆ ಉಣಲ್ಪಟ್ಟಿರುವಂತಹ ಸುಳ್ಳಿಗೆ ಹೆಸರೇ ವಂಚನೆ. ಹಾಗಾಗಿ ಇದನ್ನು ಕಂಡುಹಿಡಿಯಬೇಕೆಂದರೆ ನಮಗೆ ಸ್ಪಷ್ಟವಾಗಿರುವ ಸತ್ಯವೇದದ ಅರಿವು, ದೇವರ ಮುನ್ನಡೆಸುವಿಕೆ ಕುರಿತಾಗಿರುವಂತಹ ಗ್ರಹಿಕೆ, ಕರ್ತನ ಆತ್ಮದಿಂದ ನಡೆಸಲ್ಪಡುವಂಥದ್ದು ನಮಗೆ ಬಹಳ ಮುಖ್ಯ. ಪಕ್ಕದಲ್ಲಿರುವವರು ಹೇಳುವುದನ್ನೆಲ್ಲ ಕೇಳ್ತಿರಬಾರ್ದು. ಅವನು ಹೇಳ್ತಾನೆ, ಇವನು ಹೇಳ್ತಾನೆ, ಅದರೊಳಗೆ ಬರುತ್ತೆ, ಇದೆಲ್ಲ ಗೊತ್ತಿದ್ರೂ ಕೂಡ ನಮಗೊಂದು ವೇಳೆ ನಂಬುವುದು ಎನ್ನುವುದು ದೇವರನ್ನೇ ನಂಬಬೇಕು ನಾವು. ನಾನು ಎಲ್ಲವನ್ನ ಕೇಳ್ತೀನಿ, ಒಂದು ನ್ಯೂಸ್ ನೋಡ್ತೀನಿ, ಸುತ್ತು ನಡೆಯುವಂತಹ ಕಾರ್ಯವನ್ನು ನೋಡ್ತೀನಿ, ಆದರೆ ನಾನು ನಂಬುವಂಥದ್ದು ಸತ್ಯವೇದವನ್ನು ಮಾತ್ರ. ಇದು ನಮಗೆ ತಿಳಿದುಕೊಳ್ಳುವುದಕ್ಕೆ ಮಾತ್ರ ಅಷ್ಟೇ. ನಂಬುವುದು ಸ್ವೀಕರಿಸುವಂಥದ್ದು. ಸತ್ಯವೇದ ಹೇಳಿದ್ರೆ ನಂಬ್ತೀವಿ, ಇಲ್ಲ ಅಂದರೆ ನಂಬೋದಿಲ್ಲ. ಹಾಗಾಗಿ ಕಡೆಯ ಕಾಲದ ಮುಖ್ಯವಾಗಿರುವಂತಹ ದುಷ್ಟತ್ವ ಎನ್ನುವುದು ವಂಚನೆ. ಕ್ರಿಸ್ತನ ಕುರಿತಾಗಿ ಬಹಳ ಮಾತಾಡಿದ್ದಾರೆ, ವಂಚನೆಗಳ ಕುರಿತಾಗಿ. ಕಡೆಯ ಕಾಲದ ವಂಚನೆಗಳು, ಅದರಲ್ಲಿ ಯಾವ ವಿಧಾನಗಳಲ್ಲಿ ವಂಚನೆಗಳು ಬರುತ್ತದೆ ಎಂಬುದಾಗಿ ಕೇಳುವುದಾದರೆ ದೇವರ ಮಕ್ಕಳ ನಡುವೆ. ಇನ್ನು ಮುಂದೆ ಬರುವಂತಹ ಕಾಲದಲ್ಲಿ ಯಾವ ಸ್ಥಳದಲ್ಲಿ ನೋಡಿದ್ರೂ ಕೂಡ ವಂಚನೆ ಇರುತ್ತಲ್ಲಿ. ಆದರೆ ದೇವ ಜನಗಳ ನಡುವೆಯಲ್ಲಿ ಬರುವಂತಹ ವಂಚನೆಗಳು ಯಾತ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಪ್ರವಾದನೆಗಳಲ್ಲಿ ವಂಚನೆ. ಪ್ರವಾದನೆ ಎನ್ನುವಂಥದ್ದು ತಪ್ಪಲ್ಲ, ಪ್ರವಾದನೆ ಎನ್ನುವಂಥದ್ದು ದೂರ ತಳ್ಳಲ್ಪಡುವಂತಹ ಕಾರ್ಯವೂ ಅಲ್ಲ. ಆದರೆ ಒಂದು ಹಾಲಿನಂತೆ ಪ್ರವಾದನೆ. ಆದರೆ ಆ ಪ್ರವಾದನೆಯ ನಡುವೆಯಲ್ಲಿ ವಿಷವನ್ನು ಬೆರೆಸಿರುವ ಹಾಗೆ ವಂಚನೆಯ ಸುಳ್ಳನ್ನು ಒಳಗೆ ನುಸುಳುವುದಕ್ಕೆ ಸೈತಾನನ ಬಳಿ ತಂತ್ರ ಇದೆ. ಕಡೆಯ ಕಾಲದಲ್ಲಿ ನೋಡಿ, ಮತ್ತಾಯನ ಸುವಾರ್ತೆ 24:11 ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಅನೇಕರನ್ನ ವಂಚಿಸುವರು. ಹಾಗಾಗಿ ಪ್ರವಾದನೆಗಳಲ್ಲಿ ವಂಚನೆ. ಪ್ರವಾದನೆಗಳಲ್ಲಿ ನೀವು ಯಾರು ಹೇಳಿದರೂ ಕೂಡ ಅದನ್ನು ಚೆನ್ನಾಗಿ ಗಮನಿಸಿ ನೋಡಿ. ಅದು ಸತ್ಯವೇದದೊಂದಿಗೆ ಅದು ಯಾವ ರೀತಿ ಸಂಪರ್ಕ ಹೊಂದಿರುತ್ತದೆ ಎಂಬುದಾಗಿ ದೇವರನ್ನು ಮಹಿಮೆಪಡಿಸುತ್ತಾ ಅಂತ ನೋಡಿ.
ದೇವರ ಬಳಿಯಿಂದ ಸಂಪರ್ಕ ಮಾಡ್ತಿದ್ದೆ ನನ್ನ ಅಂತ ನೋಡಿ ಅನಂತರವೇ ನಂಬಬೇಕು. ಯಾಕೆಂದರೆ ಪ್ರವಾದನೆಗಳ ಮೂಲಕವಾಗಿ ದುಷ್ಟತ್ವ ಒಳಬರಲಿದೆ. ಕೊರೋನಾ ಕಾಲದಲ್ಲಿ ಹೇಳಿದ್ರಲ್ಲ, ಒಬ್ಬನನ್ನು ಮುಟ್ಟುವುದರ ಮುಖಾಂತರವಾಗಿ ಬರುತ್ತದೆ ಅಂತ, ಗಾಳಿಯ ಮುಖಾಂತರವಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ದೇವರ ಮಕ್ಕಳಿಗೆ ವಂಚನೆ ಎನ್ನುವಂಥದ್ದು ಪ್ರವಾದನೆಯ ಮುಖಾಂತರವಾಗಿಯೇ ಬರುತ್ತದೆ. ನೀವು ಚೆನ್ನಾಗಿ ಆತ್ಮದಲ್ಲಿರುವುದಾದರೆ ಒಬ್ಬನು ಪ್ರವಾದನೆ ಹೇಳಬೇಕಾದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಅವನು ಹೇಳುವಂಥದ್ದು ಪ್ರವಾದನೆಯಂತೆ ಇದ್ದರೂ ಕೂಡ ಒಳಗೆ ಸುಳ್ಳು, ಕಳ್ಳತನ, ಮರೆಯಾಗಿರುವಂತಹ ಕಾರ್ಯಗಳು ಎಂಬುದು ಅರ್ಥವಾಗುತ್ತದೆ. ಪ್ರವಾದನೆಗಳನ್ನು ನಂಬಿರಿ ಎಂಬುದಾಗಿ ಬೋಧಿಸುವ ಸತ್ಯವೇದ ಅದನ್ನು ಶೋಧಿಸಿ ಅರಿಯಲು ಹೇಳುತ್ತದೆ. ಪ್ರವಾದನೆಯನ್ನು ನಂಬಿರಿ. ಸತ್ಯವೇದ ನೋಡಿ 2 ಪೂರ್ವಕಾಲ ವೃತ್ತಾಂತ. ಅದಕ್ಕೋಸ್ಕರವಾಗಿ ಪ್ರವಾದನೆಗಳಲ್ಲಿ ವಂಚನೆ ಬರುತ್ತದೆ ಎನ್ನುವುದಕ್ಕೋಸ್ಕರವಾಗಿ ಪ್ರವಾದನೆಗಳನ್ನು ದೂರ ಇಡುವುದಲ್ಲ. ಹಾಲಲ್ಲಿ ವಿಷ ಇದೆ ಎನ್ನುವುದಕ್ಕೋಸ್ಕರವಾಗಿ ನಾನು ಹಾಲನ್ನೇ ಕುಡಿಯುವುದಿಲ್ಲ ಎಂಬುದಾಗಿ ಹೇಳುವುದಲ್ಲ. ಒಳ್ಳೆಯ ಹಾಲನ್ನು ನೋಡಿ ಪಡೆದು ಕುಡಿಯಬೇಕು. ಅದೇ ರೀತಿಯಾಗಿ ಪ್ರವಾದನೆಗಳು ತಪ್ಪಲ್ಲ. ಪ್ರವಾದನೆಗಳು ನಮಗೆ ಬಹಳ ಅವಶ್ಯ. ಆದರೆ ಯಾವುದು ನಮಗೆ ಅವಶ್ಯವಾಗಿದೆಯೋ ಅದರ ಒಳಗೆ ಒಂದು ಕಳ್ಳತನವನ್ನು ಮರೆಯಾಗಿ ಕಳುಹಿಸುತ್ತಾನೆ. ಗಾಳಿಯಲ್ಲಿ ಆ ವ್ಯಾಧಿ ಹರಡುತ್ತೆ ಎನ್ನುವುದಕ್ಕೋಸ್ಕರವಾಗಿ ಯಾರು ಉಸಿರಾಡದೇ ಇರ್ತಾರ? ಉಸಿರಾಡ್ತಾರೆ. ಆದರೆ ಅದಕ್ಕೆ ಕೆಲವೊಂದು ಗುರುತುಗಳನ್ನು ಇಟ್ಟು ಮೂಗಲ್ಲಿ ಮಾಸ್ಕ್ ಎಲ್ಲ ಹಾಕಿ ಅದನ್ನು ಶುದ್ಧೀಕರಿಸಿ ಸೋಸಿ ಯಾವ ರೀತಿ ಆ ರೀತಿಯಾಗಿ ಕೊರೋನಾ ಕಾಲದಲ್ಲಿ ಹಂಗೆ ಹೇಳಿದ್ರು, ನೆನಪಿದೆಯಾ ನಿಮಗೆ? ಉಸಿರಿನ ಮುಖಾಂತರವಾಗಿ ಹರಡುತ್ತೆ ಕಣ್ರಿ. ಒಬ್ಬರು ಕೆಮ್ಮಿದ್ರೆ, ಸೀನಿದ್ರೆ, ಉಸಿರಾಡಿದ್ರೆ ಅದು ಹರಡುತ್ತೆ. ಕೊರೋನಾ ಏನು ಮಾಡಿದ್ರಿ? ಉಸಿರಾಡದೇ ಇದ್ರ ನೀವು? ಇಲ್ಲ. ಏನು ಮಾಡಿದ್ವಿ? ಆ ಗಾಳಿಯನ್ನು ಸೋಸಿ ನಾವು ಉಸಿರಾಡುವುದಕ್ಕೆ ಏನು ದಾರಿ? ಮಾಸ್ಕ್ ಹಾಕ್ರಿ. ಆ ರೀತಿಯಾಗಿ ಹೇಳಿದರು. ಹಾಗಾಗಿ ಇವೆಲ್ಲವನ್ನ ಯೋಚನೆ ಮಾಡಿ ನೋಡಿ. ಪ್ರವಾದನೆಗಳ ಮೂಲಕವಾಗಿ ವಂಚನೆ ಬರುತ್ತದೆ ಎನ್ನುವುದಕ್ಕೋಸ್ಕರವಾಗಿ ನೀವು ಪ್ರವಾದನೆಗಳನ್ನು ನಂಬದೆ ಕೂಡ ಇರಬಾರದು. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಾಕ್ಯ ರೀತಿ ಹೇಳುತ್ತದೆ, ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವಾ ಅರಣ್ಯಕ್ಕೆ ಹೊರಟರು. ಯೋಷಾಫಾಟನ ಕಾಲದಲ್ಲಿ ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ ಒಂದು ಆಲೋಚನೆ ಹೇಳ್ತಾರೆ, ಯಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸೆ ಇಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ನೀವು ಏನು ಅನ್ಕೊಂಡ್ರೂ ಅದನ್ನು ಹೊಂದುತ್ತೀರಾ ಎಂಬುದಾಗಿ ಒಂದು ಆಲೋಚನೆ ಹೇಳ್ತಾರೆ. ಹಾಗಾದರೆ ಪ್ರವಾದನೆಗಳು ನಮಗೆ ಮುಖ್ಯವಾದವುಗಳು. ಆದ್ದರಿಂದ ಅದರ ಮೂಲಕವಾಗಿ ವಂಚನೆ ಬರುತ್ತದೆ ಎನ್ನುವುದಕ್ಕಾಗಿ ಪ್ರವಾದನೆಗಳನ್ನು ಬಿಟ್ಟು ಬಿಡಬಾರದು. ಹಾಗಾಗಿ ಏನು ಮಾಡಬೇಕು? ಎಲ್ಲವನ್ನ ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ತೆಗೆದುಕೊಳ್ಳಬೇಕು. ಪ್ರವಾದನೆಗಳನ್ನು ನಂಬುತ್ತೇನೆ ಎಂಬುದಾಗಿ ಪರಿಪೂರ್ಣವಾಗಿ ಹೋಗಿ ಬಿದ್ದಾಗಬಾರ್ದು. ನಂಬೋದಿಲ್ಲ ಎಂಬುದಾಗಿ ಯಾವುದನ್ನು ನಂಬದೇ ಕೂಡ ಇರಬಾರ್ದು. ಹಾಗಾಗಿ ಎಲ್ಲವನ್ನ ನಂಬದೆ ಹೋಗುವುದಾದರೆ, ನಿಜವಾಗಿರುವ ಪ್ರವಾದನೆಯನ್ನು ತಳ್ಳುವುದಾದರೆ ನಾವು ಹೇಗೆ ಸ್ಥಿರವಾಗುವುದು, ಬೆಳೆಯುವುದು? ಹಾಗಾಗಿ ಪ್ರವಾದನೆಗಳನ್ನು ಪರಿಶೋಧಿಸಿ ತಿಳಿಯಬೇಕು. 1 ಯೋಹಾನನ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ರೀತಿ ಹೇಳುತ್ತದೆ, ಪ್ರಿಯರಾದವರೇ, ಲೋಕದಲ್ಲಿ ಹಲವಾರು ಸುಳ್ಳು ಪ್ರವಾದಿಗಳು ಉದ್ಭವವಾಗಿರುವುದರಿಂದ ಆವಾಗಲೇ ಇದ್ದಿದ್ದಾರೆ ಅವರು. ನೀವು ಎಲ್ಲ ಆತ್ಮಗಳನ್ನು ನಂಬದೆ, ಅವರು ಹೇಳುವಂತಹ ಎಲ್ಲವನ್ನೂ ನಂಬದೆ, ಅದು ಆ ಆತ್ಮಗಳು ಪ್ರವಾದನೆಯನ್ನು ಹೇಳುವವರು ದೇವರಿಂದ ಉಂಟಾದದ್ದೋ ಎಂಬುದಾಗಿ ಪರಿಶೋಧಿಸಿ ನೋಡಿರಿ ಅಂತ ಹೇಳಿದರು. ಪ್ರವಾದನೆಗಳ ಬಗ್ಗೆ ಹೇಳಬೇಕಾದರೆ, ಸುಳ್ಳು ಪ್ರವಾದನೆಯ ಬಗ್ಗೆ ಹೇಳಬೇಕಾದರೆ ಅದನ್ನು ಪರಿಶೋಧಿಸಿ ತಿಳಿಯಬೇಕು ಎಂಬುದಾಗಿ ಅವರು ಹೇಳಿದ ನೋಡ್ತೀವಿ. ಹಾಗಾದರೂ ಈ ಕಡೆಯ ಕಾಲಗಳಲ್ಲಿ ಹೇಳಲ್ಪಡುವಂತಹ ಪ್ರವಾದನೆಗಳ ಮಾರ್ಗವಾಗಿ ಒಂದು ವಂಚನೆಯನ್ನು ಕಳಿಸುವುದಕ್ಕೆ ಸೈತಾನನ ಮನದಲ್ಲಿ ಒಂದು ಆಲೋಚನೆ ಉಂಟು. ಹಾಗಾಗಿ ವಂಚನೆಯನ್ನು ಅದರ ಮುಖಾಂತರವಾಗಿ ತರುತ್ತಾನೆ ಎನ್ನುವುದಕ್ಕಾಗಿ ಮತ್ತೊಮ್ಮೆ ಹೇಳುತ್ತೇನೆ, ಪ್ರವಾದನೆಯನ್ನು ತಳ್ಳಬೇಡಿರಿ. ಅದಕ್ಕೆ ಬದಲಾಗಿ ನಿಜವಾಗಿರುವ ಪ್ರವಾದನೆನ ಎಂಬುದಾಗಿ ಗಮನಿಸಿ ಅದನ್ನು ಸ್ವೀಕರಿಸಿಕೊಳ್ಳುವಂಥದ್ದ, ಅದು ದೇವರೊಂದಿಗೆ ನಮ್ಮನ್ನು ಐಕ್ಯಪಡಿಸುತ್ತಾ ಎಂಬುದಾಗಿ ನೋಡಿ ಸ್ವೀಕರಿಸಬೇಕು. ಸುಳ್ಳು ಪ್ರವಾದನೆಗಳ ಗುರುತು ಎಂಬುದಾಗಿ ಕೆಲವೊಂದು ಗುರುತುಗಳುಂಟು. ಅದನ್ನು ಬಹಳ ಬಾರಿ ಅದರ ಕುರಿತಾಗಿ ನಮಗೆ ಪ್ರಸಂಗವನ್ನು ಮಾಡಿದ್ದೇನೆ. ಇದರ ಕುರಿತಾಗಿ ಹೇಳಬೇಕಾದರೆ ಸುಳ್ಳು ಪ್ರವಾದಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಎಂಬುದಾಗಿ ಬಹಳ ಹೇಳಬಹುದು. ಸತ್ಯವೇದದಲ್ಲಿ ಬಹಳ ಉಂಟು. ಅದರಲ್ಲೂ ಪ್ರತ್ಯೇಕವಾಗಿ ಯೆಹೆಜ್ಕೇಲ ತನ್ನ ಪುಸ್ತಕದ 13ನೇ ಅಧ್ಯಾಯದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ. ಅದನ್ನು ಓದಿ ನೋಡ್ರಿ. ಸುಳ್ಳು ಪ್ರವಾದಿಗಳು ಯಾವ ರೀತಿ ಇರುತ್ತಾರೆ ಎನ್ನುವುದಕ್ಕೆ ಹಲವಾರು ವಿವರಣೆಗಳು ಉಂಟು. ಪ್ರತ್ಯೇಕವಾಗಿ ಯೆಹೆಜ್ಕೇಲ 13ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಕರ್ತನಾದ ದೇವರು ನುಡಿಯುವಂಥದ್ದು, ತಾವು ಒಂದು ದರ್ಶಿಸದೇ ಇದ್ದರು
ತಮ್ಮ ಆತ್ಮದ ಪ್ರೇರೇಪಣೆಯನ್ನು ಮಾತ್ರ ನೋಡುವಂತಹ ಬುದ್ಧಿಹೀನವಾಗಿರುವ ಪ್ರವಾದಿಗಳು. ವಂಚಿಸುವಂಥ ಪ್ರವಾದಿ ಏನಂತ ನೋಡೋದಾದರೆ, ಅವನು ಏನು ನೋಡಿರೋದಿಲ್ಲ, ಆದರೆ ನೋಡಿರುವ ಹಾಗೆ, ತಾನು ದರ್ಶನ ಮಾಡಿರುವ ಹಾಗೆ, ತನ್ನ ಆತ್ಮದಲ್ಲಿ ಮನದಲ್ಲಿ ಬಿಂಬ ಉದ್ಭವವಾಗುತ್ತೆ ನೋಡಿ, ಅದನ್ನು ತಾನು ಕಂಡ ಹಾಗೆ ಜನಗಳಿಗೆ ಹೇಳ್ತಾರೆ. ಇದೀಗ ಸಮೀಪ ಕಾಲದಲ್ಲಿ ಸಂಶೋಧಿಸಿ ಇದೊಂದು ಮನೋವ್ಯಾಧಿ ಎಂಬುದಾಗಿ ಕೂಡ ಕಂಡುಹಿಡಿದಿದ್ದಾನೆ. ಮನೋವ್ಯಾಧಿ ಅದೇನು ಮಾಡುತ್ತೆ ಅಂದರೆ, ಅವರೇ ಅದನ್ನು ನಂಬ್ತಾರೆ ಕಡೆಯದಾಗಿ. ಅದಕ್ಕೆ ಹೆಸರು ಇಲ್ಯೂಷನ್ ಎಂಬುದಾಗಿ ಹೇಳ್ತಾರೆ. ಅದು ಕೆಲವೊಂದು ಮಾಯ ಬಿಂಬವನ್ನು ಉಂಟು ಮಾಡುತ್ತೆ. ಇದು ದೇವರಿಗೂ ಅವರಿಗೂ ಸಂಬಂಧನೇ ಇರಲ್ಲ, ಪ್ರಾರ್ಥನೆಯನ್ನೇ ಮಾಡಲ್ಲ, ದೇವರಿಗೆ ಭಯಪಡುವುದಿಲ್ಲ, ಕರ್ತನ ಆತ್ಮದಲ್ಲಿ ತುಂಬಲ್ಪಟ್ಟಿರುವುದಿಲ್ಲ. ಆದರೆ ಮನದಲ್ಲಿ ಕೆಲವೊಂದು ಕಾರ್ಯಗಳು ತಾವಾಗಿ ಕಲ್ಪನೆ ಮಾಡಿಕೊಂಡು ತಮ್ಮ ಆತ್ಮದ ಪ್ರೇರೇಪಣೆಯನ್ನು ನಂಬುವವರು. ಅವರು ಏನು ದರ್ಶನ ಮಾಡಿರಲ್ಲ, ಆದರೆ ತಾನು ಕಂಡ ಹಾಗೆ ಹೇಳುತ್ತಾನೆ. ಇದನ್ನು ಯಾವ ರೀತಿ ಕಂಡುಹಿಡಿಯೋದಂತ ನೋಡೋದಾದರೆ, ಅವರಿಗೆ ಅದು ನಿಜ ಹೇಳೋ ರೀತಿಯಲ್ಲಿ ಇರುತ್ತೆ. ಕೇಳುವವರು ಸರಿಯಾಗಿ ಸತ್ಯವೇದದ ಅರಿವುಳ್ಳವರಾಗಿದ್ದರೆ ಕಂಡುಹಿಡಿಯುತ್ತಾರೆ. ಅಂದರೆ ಪರಲೋಕಕ್ಕೆ ಹೋದೆ ಅಂತ ಹೇಳುವುದು, ಪರಲೋಕದಲ್ಲಿ ಬಂದು ರೊಟ್ಟಿ ತಿಂದೆ ಅಂತ ಹೇಳುವುದು, ಪರಲೋಕದಲ್ಲಿ ಈ ರೀತಿ ಇತ್ತು ಎಂಬುದಾಗಿ ಹೇಳಿ ಕೆಲವೊಂದು ಕಾರ್ಯಗಳನ್ನು ಅವರೇ ನಂಬಿ ಅದನ್ನು ದೃಶ್ಯಾವಳಿಯಾಗಿಸಿ ಅದು ದೇವರು ತೋರಿಸಿದರು ಎಂಬುದಾಗಿ ಭಾವಿಸಿ ಹೇಳ್ತಾರೆ. ದೇವರ ಸ್ವಭಾವಕ್ಕೆ ವಿರುದ್ಧವಾಗಿರುವ ಕಾರ್ಯಗಳನ್ನೆಲ್ಲ ತಾವು ಕಂಡದ್ದಾಗಿ ಹೇಳ್ತಾರೆ. ನೋಡ್ಬೇಕಾದ್ರೆ ನಮಗೆ ಅರ್ಥ ಆಗುತ್ತೋ ಇದೆಲ್ಲ ಹೆಂಗೆ ಸಾಧ್ಯ ಎಂಬುದಾಗಿ. ಇವೆಲ್ಲ ನಡೆದ್ರೆ ಮತ್ತೆ ಅವ್ರು ಹೆಂಗೆ ದೇವರಾಗಿರ್ತಾರೆ, ಈ ರೀತಿಯೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಇದನ್ನಿಟ್ಟು ನಾವು ನೋಡಬೇಕಾದ್ರೆ ಪ್ರವಾದಿಯ ಗುರುತೇನು ಎಂಬುದಾಗಿ ಕೇಳುವುದಾದರೆ, ಅವರು ಏನು ದರ್ಶನದಲ್ಲಿ ನೋಡಿರುವುದಿಲ್ಲ, ತಮ್ಮ ಮನದಲ್ಲಿ ಉಂಟಾಗಿರುವಂತಹ ಮಾಯ ಬಿಂಬವನ್ನು ಅಥವಾ ಅವರ ಆತ್ಮ ಪ್ರೇರೇಪಿಸುತ್ತೆ ನೋಡಿ, ಅದನ್ನು ಕಥೆಯಂತೆ ಹೇಳ್ತಾ ಇರ್ತಾರೆ. ಅದನ್ನು ಹೇಳಿ ನಾವು ನಂಬುವಂತೆ ಮಾಡ್ತಾರೆ. ಈ ರೀತಿಯಾಗಿರುವಂತಹ ಪ್ರವಾದಿಗಳಿಗೆ ಅಯ್ಯೋ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎರಡನೇ ಗುರುತನ್ನು ನೋಡುವುದಾದರೆ, ಈ ಸುಳ್ಳು ಪ್ರವಾದಿಗಳು ಯಾರ ಕುರಿತಾಗಿ ಭಾರಪಡುವುದಿಲ್ಲ. ಅವರು ಒಡಕಿನಲ್ಲಿ ನಿಲ್ಲುವುದಕ್ಕೋ, ದೇಶದ ಕುರಿತಾಗಿ ಚಿಂತಿಸುವುದಕ್ಕೋ, ಪ್ರಾರ್ಥನೆ ಮಾಡುವುದಕ್ಕೋ, ಅಟ್ಲೀಸ್ಟ್ ಪ್ರಾರ್ಥನೆ ಮಾಡೋದಕ್ಕಾಗಲಿ, ಇನ್ನೊಬ್ಬರ ದುಃಖದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕೆ ಏನೂ ಮಾಡಲ್ಲ. ಅವರು ಜನಗಳಿಗೋಸ್ಕರವಾಗಿ ಪರಿತಪಿಸುವುದಿಲ್ಲ. ಆದರೆ ನಿಜವಾಗಿರುವ ಪ್ರವಾದಿಗಳನ್ನು ಸತ್ಯವೇದದಲ್ಲಿ ನೀವು ಓದಿ ನೋಡಬೇಕಾದರೆ, ಅವರು ತಾವು ಕರ್ತನು ತೋರಿಸಿದಂತಹ ಕಾರ್ಯಗಳನ್ನು ಅದಕ್ಕೋಸ್ಕರವಾಗಿ ಗೋಳಾಡಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ಯೆರೆಮೀಯೆಲ್ಲ ನೋಡಿ ಅವರು ಹೇಳಿದ ಪ್ರವಾದನೆಯನ್ನು ಹೇಳಿ ಹಂಗೆ ಸುಮ್ಮನಿರಲಿಲ್ಲ. ಅವರು ದೇವರ ಪಾದದಲ್ಲಿ ಬಿದ್ದು ಗೋಳಾಡಿ, ಕರ್ತನೇ ನನ್ನ ಶಿರಸ್ಸನ್ನು ಜಲಮಯವಾಗಿ ನನ್ನ ಕಣ್ಗಳನ್ನು ನೀರಿನ ಬುಗಿಯಾಗಿ ಮಾರ್ಪಡಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡಬೇಕಾದರೆ ನನ್ನ ಎಲುಬುಗಳೆಲ್ಲ ಏರಿಕೊಂಡಿತ್ತು ಅಂತ ಹೇಳ್ತಾರೆ. ಯೆಶಾಯ ಆಗಿ ಪ್ರಾರ್ಥನೆ ಮಾಡ್ತಾರೆ, ಎಲಿಯ ಪ್ರಾರ್ಥನೆ ಮಾಡ್ತಾರೆ, ಮೋಶೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ಈ ಸುಳ್ಳು ಪ್ರವಾದಿಗಳು ಯಾರ ಬಗ್ಗೆ ಕೂಡ ಅವರು ಭಾರಪಡಲ್ಲ. ದೇಶ ನಾಶವಾದರೂ ಭಾರಪಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ. ಇದು ಅವರ ಗುರುತು. ಇದು ನಾನು ಹೇಳ್ತಿಲ್ಲ, ಸತ್ಯವೇದ ಹೇಳುತ್ತೇನೆ ನೋಡಿ. ಯೆಹೆಜ್ಕೇಲ 13ನೇ ಅಧ್ಯಾಯ 5ನೇ ವಾಕ್ಯ, ನೀವು ಕರ್ತನ ನಾಮದಲ್ಲಿ ಆ ದಿನದಲ್ಲಿ ಯುದ್ಧದಲ್ಲಿ ನೆಲೆಯಾಗಿರುವ ಹಾಗೆ ಒಡಕಿನಲ್ಲಿ ಹತ್ತಿದ್ದೂ ಇಲ್ಲ. ಇಸ್ರೇಲ್ ವಂಶದವರಿಗೋಸ್ಕರವಾಗಿ ಗೋಡೆಯನ್ನು ಗಟ್ಟಿ ಮಾಡಲೂ ಇಲ್ಲ. ಈ ದೇಶಕ್ಕೋಸ್ಕರವಾಗಿ ನೀವು ಕೋಪಾಗ್ನಿಯ ದಿನದಲ್ಲಿ ಗೋಡೆಯನ್ನು ಗಟ್ಟಿ ಮಾಡಲಿಲ್ಲ, ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಕೂಡ ಮಾಡಲಿಲ್ಲ. ಹಾಗಾಗಿ ಭಾರವಿಲ್ಲದಿರುವಂತಹ ಒಬ್ಬ ಸೇವಕ ಜನಗಳನ್ನು ಸುಮ್ಮನೆ ಭಯಪಡಿಸುವುದಕ್ಕೆ ಹೇಳ್ತಾರೆ. ದೇವರು ನಿಜವಾಗ್ಲೂ ಹೇಳಿದರೆ ಮೊದಲು ಯಾರು ಭಯಪಡಬೇಕು ಅಂದರೆ, ಪ್ರವಾದನೆ ಹೇಳಿದವನು ಭಯಪಡಬೇಕು. ಯಾಕೆಂದರೆ ನೇರವಾಗಿ ನೋಡೋದಲ್ವ ಅವನು. ಆದರೆ ಹಲವು ಸಂದರ್ಭದಲ್ಲಿ ನೋಡುವುದಾದರೆ ಈ ಸುಳ್ಳು ಪ್ರವಾದನೆಯನ್ನು ಹೇಳುವವರು ಅವರು ಹೇಳುವಂತಹ ಪ್ರವಾದನೆಯನ್ನು ಕೇಳಿ ಜನಗಳು ಭಯಪಡ್ತಾರೆ. ಚೆನ್ನಾಗಿ ನೋಡಿ, ಅವರು ಭಯಪಡಲ್ಲ. ಯಾಕೆಂದರೆ ಅವರಿಗೆ ಗೊತ್ತು, ಇದು ನಾವು ಹೇಳಿದ ಕತೆ ಅಲ್ವಾ, ಇದಕ್ಕೆ ಯಾಕೆ ಭಯಪಡಬೇಕು. ಇವರು ಹೋಗಿ ಪ್ರಾರ್ಥನೆ ಮಾಡುವುದಿಲ್ಲ. ಪ್ರವಾದನೆಗೆ ತಕ್ಕ ಹಾಗೆ ಮತ್ತೊಬ್ಬರು ಬೇಕಾದ್ರೆ ಪ್ರೇಯರ್ ಮಾಡ್ಬೋದು, ಆದರೆ ಇವರು ಗೋಡೆಯನ್ನು ಗಟ್ಟಿ ಮಾಡುವುದೂ ಇಲ್ಲ, ಒಡಕಿನಲ್ಲಿ ಹತ್ತಿದ್ದೂ ಇಲ್ಲ. ಇದು ಸುಳ್ಳು ಪ್ರವಾದಿಗಳ ಒಂದು ಗುರುತು. ಮೂರನೇ ಕಾರ್ಯವನ್ನು ನೋಡುವುದಾದರೆ, ಜನಗಳ ನಡುವೆಯಲ್ಲಿ ತಮ್ಮನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾರೆ. ಉಳಿದ ಎಲ್ಲರಿಗಿಂತ ತಮ್ಮನ್ನು ವಿಶೇಷವಾದವ ರೀತಿಯಲ್ಲಿಯೂ, ಇವರು ಪರಲೋಕದಲ್ಲಿ ನೇರವಾದ ಸಂಪರ್ಕದಲ್ಲಿ ಇರುವಂತೆಯೂ, ಉಳಿದ ಮನುಷ್ಯರೆಲ್ಲರಿಗಿಂತಲೂ ತಾವು ದೇವರ ದೃಷ್ಟಿಯಲ್ಲಿ ಮುಖ್ಯವಾದವರ ರೀತಿಯಲ್ಲಿಯೂ ಅವರು ತಮ್ಮನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಕೆಲವರು ಹೇಳುವಂತಹ ಪ್ರವಾದನೆಯನ್ನು ಕೇಳಿರ್ತೀರ, ಪರಲೋಕದಲ್ಲಿ ಯೇಸುವೆ ನನ್ನನ್ನು ಕರೆದು ಆಲೋಚನೆಯನ್ನು ಕೇಳಿ ತೀರ್ಮಾನ ಮಾಡುತ್ತಾರೆ. ನೀವೇನು ಮಾಡ್ತೀರಾ ಹೇಳಿ? ಹಾಗಾದರೆ ಇದರಲ್ಲಿ ಸೈನ್ ಮಾಡಿ ಆ ರೀತಿ ಹೇಳ್ತಾರೆ ಅಂತ ಹೇಳ್ತೀರಾ ಅಲ್ವಾ? ಇದೇನು ಗೊತ್ತಾ, ಲೋಕದಲ್ಲಿ ಇಷ್ಟೊಂದು ಸೇವಕರಿರಬೇಕಾದ್ರೆ, ಇಷ್ಟೊಂದು ಪ್ರವಾದನೆ ಹೇಳುವವರಿದ್ದರೂ ಕೂಡ ನಾನೇ ಪರಲೋಕದಲ್ಲಿ ಹತ್ತಿರವಾದವನು,
ನನ್ನನ್ನು ಕೇಳದೆ ಪರಲೋಕದಲ್ಲಿ ಒಂದು ಚಿಕ್ಕ ಕಾರ್ಯವನ್ನು ಕೂಡ ಮಾಡಲ್ಲ. ನಾನು ಜನಗಳ ನಡುವೆ ಹೆಚ್ಚಿದವನು. ಅವ್ರನ್ನ ನೋಡೋದಾದರೆ ಮತ್ತೊಬ್ಬರ ಜೊತೆ ಕೂತು ಊಟ ಮಾಡಲ್ಲ. ಅವರು ತಮ್ಮನ್ನು ಬಹಳ ವ್ಯತ್ಯಾಸವಾಗಿ ತೋರ್ಪಡಿಸಿಕೊಳ್ಳುತ್ತಾರೆ. ಎಲ್ಲದಕ್ಕಿಂತಲೂ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಘನವುಳ್ಳವರಾಗಿರ್ತಾರೆ. ಉಳಿದವರನ್ನು ತಗ್ಗಿಸಿ ಮಾತಾಡ್ತಾರೆ. ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಿ ನಿನಗೇನು ಗೊತ್ತಿಲ್ಲ, ನೀನು ಮೂರ್ಖ ಎನ್ನುವ ರೀತಿಯಲ್ಲಿ ಮಟ್ಟ ಹಾಕಿ ತಾವು ಹೇಳುವಂಥದ್ದೇ ನಿಜ ಎನ್ನುವ ರೀತಿಯಲ್ಲಿ ತಾವು ಪ್ರಕೃತಿಗಿಂತ ಮಿಗಿಲಾದವರು, ಬೇರೆ ಕಾರ್ಯಗಳಿಗಿಂತ ಮಿಗಿಲಾದವರ ಹಾಗೆ ತಮ್ಮನ್ನು ನಿರೂಪಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯೆಹೆಜ್ಕೇಲ 13ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಆ ರೀತಿ ಹೇಳ್ತಾರೆ, ಕರ್ತನು ತಮ್ಮನ್ನು ಕಳುಹಿಸದೇ ಇದ್ದರು. ಇಶ್ವಾಯನ, ಯೆರೆಮೀಯನ, ಯೆಹೆಜ್ಕೇಲನನ್ನ ಕರ್ತನು ಮಾತಾಡಿ, ನೀನೋಗಿ ಮಾತಾಡು, ಇವರನ್ನ ಕುರಿತಾಗಿ ಮಾತಾಡಿ, ಈ ರೀತಿಯೆಲ್ಲ ಕಳುಹಿಸದೇ ಇದ್ದರು. ಕರ್ತನು ನುಡಿದನು ಎಂಬುದಾಗಿ ಹೇಳಿ ಅವರು ಅಬದ್ಧವನ್ನು, ಸುಳ್ಳಿನ ಕಾರ್ಯವನ್ನು ದೃಷ್ಟಿಸಿ ಕಾರ್ಯಗಳನ್ನು ನಿರ್ವಹಿಸಬಹುದೆಂಬುದಾಗಿ ನಂಬಿಕೆಯುಳ್ಳವರಾಗಿದ್ದಾರೆ. ಯಾಕಿದನ್ನು ಹೇಳ್ತಾರೆ ಅಂದರೆ, ಜನಗಳನ್ನು ನಾನು ಆಳ್ವಿಕೆ ಮಾಡಬೇಕು, ನಿರ್ವಾಹ ಮಾಡಬೇಕು. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಜನಗಳನ್ನು ಆಳ್ವಿಕೆ ಮಾಡ್ಬೋದು, ಗುಲಾಮಗಿರಿಯಲ್ಲಿ ಇಡ್ಬೋದು, ನಿರ್ವಹಿಸಬಹುದು ಎಂಬುದಾಗಿ ಅಂದುಕೊಂಡೇ ಅವರು ಈ ಸುಳ್ಳು ಪ್ರವಾದನೆಗಳನ್ನು ಹೇಳಿದ್ದಾರೆ. 3ನೇ ಕಾರ್ಯ, ಅದು 4ನೇ ಕಾರ್ಯವನ್ನು ನೋಡುವುದಾದರೆ, ಇವರು ಜನಗಳನ್ನು ಪ್ರಿಯಪಡಿಸುವ ರೀತಿಯಲ್ಲಿ ಸಮಾಧಾನ, ಆಶೀರ್ವಾದ, ಸಮೃದ್ಧಿ ಈ ರೀತಿಯೆಲ್ಲ ಮಾತಾಡ್ತಾರೆ. ನಿಜವಾಗಿಯೂ ಸಮಾಧಾನವಿದ್ದರೆ ಸಮಾಧಾನ ಅಂತ ಹೇಳಬೇಕು. ಆದರೆ ಇವರು ಜನಗಳನ್ನು ಮೇಲ್ನೋಟವಾಗಿ ಮಾತಾಡಿಸಿ, ಅವರನ್ನು ಯಾಮಾರಿಸಿ, ಅವರಿಗೆ ಮಾಯ ನಂಬಿಕೆಯನ್ನು ಕೊಟ್ಟು, ಬರುವ ಕಾಲ ಕಡೆಯ ಕಾಲ ಭಯಂಕರತೆ ಇರುತ್ತೆ, ಮಾಯ ನಂಬಿಕೆಯನ್ನು ಪ್ರೇರೇಪಿಸಿ ಅವರನ್ನು ಸಮಾಧಾನವಾಗಿದೆ, ಅದೆಲ್ಲ ಏನೂ ಬರಲ್ಲ, ನೀನು ಸುಮ್ಮನೆ ಧೈರ್ಯವಾಗಿರು, ಧೈರ್ಯವಾಗಿ ಮಾತಾಡೋ, ಹಿಂಗೆಲ್ಲ ಪ್ರಾರ್ಥನೆ ಮಾಡೋದು ಬೇಡ, ಈ ರೀತಿಯೆಲ್ಲ ಅವರಿಗೆ ಬೇರೆ ರೀತಿಯಾಗಿರುವ ನಂಬಿಕೆಯನ್ನು ಕೊಟ್ಟು ಮೇಲ್ನೋಟವಾಗಿ ಮಾತಾಡ್ತಾರೆ. ಇದನ್ನು ನೋಡುವುದಾದರೆ ಅರ್ಥ ಆಗುತ್ತೆ. ಹಾಗಾದರೆ ಎಷ್ಟು ಮುಖ್ಯವಾಗಿರುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಈಗ ಬಂದು ಆರ್ಥಿಕತೆಯ ಕುರಿತಾಗಿ, ಹಣವು ಕುಸಿಯುವುದರ ಕುರಿತಾಗಿ, ದೇವರ ಬಳಿಯಿಂದ ಹಣವನ್ನು ಯಾವ ರೀತಿ ಹೊಂದುವುದು, ಇದೆಲ್ಲ ಮಾತಾಡೋದಕ್ಕೆ ಇದೇ ಕಾಲ. ಅದನ್ನು ಯಾಕೆ ಮಾತಾಡ್ತಾರೆ ಅಂದರೆ, ಜನಗಳನ್ನ ಪ್ರಿಯಪಡಿಸುವುದಕ್ಕೆ. ಅಲ್ಲೋದ್ರೆ ನಮಗೆ ಇವೆಲ್ಲ ಅಲ್ಲಿ ಸಿಗುತ್ತೆ, ಕೊಡ್ತಾರೆ. ಅವರು ಮಾತಾಡೋದು ಕೇಳುವುದಕ್ಕೆ ಇಷ್ಟೊಂದು ಚೆನ್ನಾಗಿದೆ, ನಮಗೆ ಬರುತ್ತೋ ಬರಲ್ವೋ ಅವ್ರು ಹೇಳೋದು ನೋಡಿದರೆ ಬಹಳ ಚೆನ್ನಾಗಿದೆ. ಈ ರೀತಿಯಾಗಿ ಜನಗಳನ್ನು ಮೆಚ್ಚಿಸುವುದಕ್ಕಾಗಿ ಮೇಲ್ನೋಟವಾಗಿ ಮಾತಾಡ್ತಾರೆ. ಸತ್ಯವನ್ನು ಹೇಳುವುದಿಲ್ಲ, ಮೇಲ್ನೋಟವಾಗಿ ಮಾತಾಡ್ತಾರೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ನೋಡಿ, ಸಮಾಧಾನ ಇಲ್ಲದಿದ್ದರೂ ಸಮಾಧಾನ ಎಂಬುದಾಗಿ ಹೇಳಿ ಅವರು ನನ್ನ ಜನಗಳನ್ನು ಮೋಸ ಮಾಡಿದ್ದಾರೆ. ನಾವು ಅಂದುಕೊಳ್ಳುತ್ತೇವೆ ಮೋಟಿವೇಶ್ನಲ್, ಅವ್ರನ್ನ ಎಂಕರೇಜ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಕಷ್ಟನೇ, ಯಾಕೆ ಕಷ್ಟ ಅಂತ ಹೇಳಬೇಕು? ಸಮಾಧಾನ, ಧೈರ್ಯವಾಗಿರುವ ರೀತಿ ಹೇಳ್ತಾರೆ ಅಂತ ಅಂದ್ಕೋತೀವಿ. ಆದರೆ ಸತ್ಯವೇದ ಹೇಳುತ್ತದೆ ಅದು ಮೋಸ. ಸಮಾಧಾನ ಇಲ್ದಿದ್ರೂ ಸಮಾಧಾನ ಅಂತ ಹೇಳ್ಬೇಡ. ಅವರ ಮೇಲೆ ದುಷ್ಟತ್ವ ಬರಬೇಕಾದ್ರೆ ಒಳಿತು ಎಂಬುದಾಗಿ ಹೇಳ್ಬೇಡ. ಅವರಿಗೆ ವಿರುದ್ಧವಾಗಿ ಸೈತಾನನ ಒಂದು ಬಲೆ ಬರಬೇಕಾದ್ರೆ ನಿನಗೆ ಆಶೀರ್ವಾದ ಬರುತ್ತೆ ಅಂತ ಹೇಳ್ಬೇಡ. ಏನು ಬರುತ್ತೋ ಅದನ್ನು ಹೇಳುವುದಕ್ಕೆ ನಿನ್ನ ದೇವರಿಟ್ಟಿರುವುದು. ಆ ದಿನಗಳಲ್ಲಿ ನೋಡುವುದಾದರೆ ಕೋಟೆಯ ಗೋಡೆಯ ಮೇಲೆ ಕಾವಲುಗಾರನ ಇಟ್ಟಿರ್ತಾರೆ. ಅವರು ಮೇಲಿಂದ ನೋಡಿ ದೇಶಕ್ಕೆ ವಿರೋಧವಾಗಿ ಏನಾದರೂ ಕೂಟ ಎದ್ದು ಬರುವುದಾದರೆ ತಕ್ಷಣ ಇಲ್ಲಿ ಬಂದು ಅದನ್ನು ತಿಳಿಸಬೇಕು. ಕೋಟೆಯ ಗೋಡೆ ರೀತಿ ಸುತ್ತುವರೆದಿರುತ್ತೆ, ಮೇಲಿರ್ತಾರೆ. ಆ ಗೋಡೆಯ ನಡುವೆ ಒಂದು ಪಟ್ಟಣ ಇರುತ್ತದೆ, ಆ ಊರಿರುತ್ತದೆ, ಜನಗಳಿರ್ತಾರೆ. ಇವರು ಆ ಗೋಡೆಯ ಮೇಲೆ ಇರ್ತಾರೆ, ಕಾವಲುಗಾರರು. ಅವರು ಅಲ್ಲಿಂದ ದೂರದಿಂದ ಯಾರಾದರೂ ಬಂದರೆ ಗೊತ್ತಾಗುತ್ತೆ ಅವರಿಗೆ. ಹಾಗಾದರೆ ಒಂದು ಗುಂಪು ಬರುತ್ತದೆ, ಅವರು ಬಂದು ವಿರೋಧಿಗಳು, ಶತ್ರುಗಳು, ಪಡೆಗಳು ಬರ್ತಾ ಇದೆ, ಅದನ್ನು ಅವರು ನೋಡಿದ್ದಾರೆ. ಈಗ ಇದನ್ನು ಒಳಗೆ ಹೇಳುವುದಾದರೆ ಊರೊಳಗಿರುವಂತಹ ಜನಗಳು ಕಷ್ಟಪಡುತ್ತಾರೆ ಎಂಬುದಾಗಿ ಅಂದುಕೊಂಡು ಮೋಟಿವೇಶ್ನಲ್ ಟಾಕ್. ಈಗ ಒಂದು ಗುಂಪು ಬರ್ತಿದ್ದ ನೋಡ್ತಾ ಇದ್ದೀನಿ, ಅವರು ನಮಗೆ ಸಹಾಯ ಮಾಡಕ್ಕೆ ಬರ್ತಾ ಇದ್ದಾರೆ, ಅವರು ದೇವದೂತರು, ಅವರು ನಮಗೆ ಒಳ್ಳೇದು ಮಾಡಕ್ಕೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರ ಕೈಯಲ್ಲಿಯೂ ದೊಡ್ಡ ದೊಡ್ಡ ಆಶೀರ್ವಾದವನ್ನು ತರುತ್ತಾ ಇದ್ದಾರೆ, ಕುದುರೆಗಳಲ್ಲಿ ವೇಗವಾಗಿ ಬರ್ತಾ ಇದ್ದಾರೆ ಅಂತ ಕೆಳಗಿರೋನು ಕೈ ತಟ್ತಾನಷ್ಟೇ. ಆದರೂ ನಿಜದಲ್ಲಿ ಬರುವವನು ಶತ್ರು. ಇವತ್ತು ಬಹುತೇಕವಾಗಿ ಇದೇ ನಡೀತಾ ಇರುವುದು. ಸಮಾಧಾನ ಇಲ್ಲದಿದ್ದರೂ, ಸಮಾಧಾನ ಇಲ್ಲ ಅಂದರೆ ಸಮಾಧಾನ ಇಲ್ಲ ಅಂತೇಳು. ಯಾಕೆ ಮರೆಯಾಗಿ ಮಾತಾಡಿ, ಸಮಾಧಾನ ಎಂಬುದಾಗಿ ಮಾತಾಡಿ ಮೇಲ್ನೋಟವಾಗಿ ಮಾತಾಡುವುದು? ಯಾರಿಗೋಸ್ಕರವಾಗಿ? ಇರುವುದನ್ನು ನೋಡಿ ಹೇಳುವುದಕ್ಕೆ ಪ್ರವಾದಿ ಇರುವಂಥದ್ದು. ಸಮಾಧಾನ ಇಲ್ಲದಿದ್ದರೂ ಸಮಾಧಾನ ಎಂಬುದಾಗಿ ಹೇಳಿ ಅವರು ನನ್ನ ಜನವನ್ನು ಮೋಸ ಮಾಡುತ್ತಾರೆ. ಒಬ್ಬನು ತೆಳುವಾದ ಗೋಡೆಯನ್ನು ಕಟ್ಟಿದರೆ ಈಗೋ ಅದಕ್ಕೆ ಸುಣ್ಣ ಬಳಿಯುತ್ತಾರೆ. ಈ ರೀತಿಯಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿ ಇಲ್ಲದನ್ನ ಇರುವಾಗ ನೀನು ಬಲಿಷ್ಠನು, ನಿನ್ನಿಂದ ಎಲ್ಲ ಸಾಧ್ಯ, ನೀನು ತುಳಿ ಒಡೆದಾಗ್ತೀಯ, ಜಯಿಸ್ತೀಯ ಎಂಬುದಾಗಿ ಏನಾದರೂ ಒಂದನ್ನು ಹೇಳಿ
ತೆಳುವಾಗಿರುವ ಗೋಡೆಯನ್ನು ಕಟ್ಟಿ ಈ ರೀತಿಯಾಗಿ ಮಾಡ್ತಾರೆ. ಅದು ಕುಸಿದು ಬೀಳುವುದು ಎಂಬುದಾಗಿ ಹೇಳು. ವಿಪರೀತ ಮಳೆಯಾಗಿ ಗೋಡೆಯು ಬಿದ್ದು ಹೋಗುವುದು, ಆನೆ ಕಲ್ಲುಗಳು ಸುರಿಯುವುವು, ಬಿರುಗಾಳಿಯು ಗೋಡೆಯನ್ನ ಒಡೆದು ಹಾಕುವುದು. ಈಗೋ ಗೋಡೆಯು ಬಿದ್ದ ಮೇಲೆ ನೀವು ಬಳಿದ ಸುಣ್ಣ ಎಲ್ಲಿ ಎಂದು ನಿಮ್ಮನ್ನು ಕೇಳುವರಲ್ಲವೇ? ಒಂದು ನಂಬಿಕೆಯನ್ನು ಕೊಟ್ರಿ, ಆದರೆ ಇವತ್ತು ಎದುರಾಗಿ ಅದು ಮಾರ್ಪಟ್ಟು ದೇಶವು ತತ್ತಳಿಸುತ್ತಾ ಇದೆ. ಜನಗಳು ಕೇಳ್ತಾರೆ ಅಲ್ಲವೇ, ಅವತ್ತು ಹೇಳಿದಂತಹ ಒಳ್ಳೆಯ ಕಾಲ ಬರುತ್ತೆ, ಒಳ್ಳೆಯ ಆಳ್ವಿಕೆ ಬರುತ್ತದೆ ಅಥವಾ ಒಳ್ಳೆಯ ಭವಿಷ್ಯ ಬರುತ್ತದೆ ಎಂಬುದಾಗಿ ಹೇಳಿದಲ್ಲ. ಇವತ್ತು ನೋಡಿ ನಾವು ಬೀದಿಯಲ್ಲಿ ನಿಂತಿದ್ದೀವಲ್ಲ, ಕೇಳ್ತಾ ಇರ್ತಾನೆ. ಅದನ್ನೇ ದೇವರು ಹೇಳುತ್ತಾರೆ. ಅನಂತರ ಅವ್ರು ಹೆಂಗಿರ್ತಾರೆ? ಸ್ವಾರ್ಥಿಗಳಾಗಿಯೂ ಸ್ವಪ್ರಯೋಜನವನ್ನು ಬಯಸುವವರು, ಹಣವನ್ನು ಬಯಸುವವರಾಗಿರ್ತಾರೆ. ಅನಂತರ ಎರಡನೇದಾಗಿ ಯಾವುದರ ಮುಖಾಂತರವಾಗಿ ಬರುತ್ತದೆ ವಂಚನೆ ಅಂತ ನೋಡೋದಾದರೆ ಅದ್ಭುತಗಳ ಮೂಲಕವಾಗಿ ಬರುತ್ತದೆ. ಹಾಗಾಗಿ ಅದ್ಭುತಗಳ ಮೂಲಕವಾಗಿ ಬರುವ ವಂಚನೆಯ ಕುರಿತಾಗಿ ದೇವ ಜನಗಳ ನಡುವೆ ಬರುವಂಥ ವಂಚನೆ ಹೇಳ್ತಾ ಇದ್ದೀನಿ. ಒಂದು ಪ್ರವಾದನೆಯ ಮುಖಾಂತರವಾಗಿ, ಸುಳ್ಳು ಪ್ರದೇಶಗಳ ಮುಖಾಂತರವಾಗಿ ಬರುತ್ತದೆ. ಎರಡನೇದಾಗಿ ಅದ್ಭುತಗಳ ಮೂಲಕವಾಗಿ ಬರುತ್ತದೆ. ಮತ್ತಾಯ 24:24 ದೇವರು ಹೇಳುತ್ತಾರೆ, ಏಕೆಂದರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನ ವಂಚಿಸತಕ್ಕ ಹಾಗೆ ದೊಡ್ಡ ಗುರುತುಗಳನ್ನು ಸೂಚಕ ಕಾರ್ಯ ಮಾಡ್ತಾರೆ. ಆರಿಸಲ್ಪಟ್ಟವನ್ನೇ ಮೇಲ್ ನೋಡುವುದಾದರೆ ಮತ್ತೆ ಹಿಂಗೆಲ್ಲ ಹೆಂಗೆ ನಡೆಯುತ್ತಿದ್ದು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ದೇವರು ಒಬ್ಬನೊಂದಿಗೆ ಇಲ್ಲ ಅಂದರೆ ಇದೆಲ್ಲ ಹೆಂಗೆ ನಡೆಯೋಕ್ಕೆ ಸಾಧ್ಯ ಎಂಬುದಾಗಿ ಯೇಸುವಿನ ಕಾಲದಲ್ಲಿ ಕೇಳಿದ್ರಲ್ಲ, ಆ ರೀತಿ ಹೇಳ್ತಾರೆ. ನೀವು ನೋಡುವುದು ಬರೀ ಅದ್ಭುತವನ್ನು ಮಾತ್ರ. ಆ ಅದ್ಭುತದ ಒಳಗೆ ಏನಿದೆ, ಅದರಲ್ಲಿ ಮರೆಯಾಗಿ ಒಂದು ವಂಚನೆಯನ್ನು ಸೈತನ ತರ್ತಾನಲ್ವಾ ಎನ್ನುವುದನ್ನು ಗಮನಿಸದೆ ಬಿಟ್ಬಿಡ್ತಾರೆ. ಆರಿಸಲ್ಪಟ್ಟವರು ಕೂಡ. ಕಾರಣವೇನಂತ ನೋಡುವುದಾದರೆ ಆ ಅದ್ಭುತಗಳು ತೋರಿಸುವಂತಹ ಬ್ರಹ್ಮಾಂಡ, ಆ ಅದ್ಭುತಗಳೇ ನಡೆಯುವಂತಹ ಕಾರ್ಯಗಳು, ಇದೆಲ್ಲ ಇಲ್ಲಿಯವರೆಗೂ ನಡೆಯದಿರುವಂತಹ ಕಾರ್ಯಗಳು. ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ನಡೀತಾ ಇದೆ. ಹಾಗಾಗಿ ದೇವರಿಲ್ಲ ಅಂದರೆ ಯಾರು ಮಾಡಕ್ಕೆ ಸಾಧ್ಯ ಇದನ್ನ ಎಂಬುದಾಗಿ ಮಾತಾಡಿಸುವಂತೆ ಅದ್ಭುತಗಳು ಬರುತ್ತದೆ ಎಂಬುದಾಗಿ ಯೇಸು ಹೇಳಿ ಹೋಗಿದ್ದಾರೆ. ಹಾಗಾದರೆ ಸೈತಾನನಿಂದ ಕೂಡ ಅದ್ಭುತಗಳನ್ನು ಮಾಡಲು ಸಾಧ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತು. ಮೋಶೆಯ ಕಾಲದಲ್ಲಿ ಮಂತ್ರವಾದಿಗಳು ಮಾಡಿದಂತಹ ಅದ್ಭುತಗಳು, ಅವರು ಮೋಶೆಯ ಅದ್ಭುತ ಮಾಡಿದ ಹಾಗೆ ಅವರು ಕೂಡ ಮಾಡಿದರು. ಕೈಯಲ್ಲಿರುವಂಥ ಕೋಲನ್ನು ಹಾಕಿದ್ರು, ಅದು ಸರ್ಪವಾಗಿ ಮಾರ್ಪಟ್ಟಿತು. ಮೋಶೆಗೆ ಅದು ದೊಡ್ಡದಾಗಿ ಕಾಣಿಸ್ತು. ಆದರೆ ಅರಮನೆಯಲ್ಲಿ ನೋಡುವುದಾದರೆ ಪ್ರತಿಯೊಬ್ಬರು ಹಾಕಿ ಹಾವಾಗಿ ಮಾಡಿದ್ದಾರೆ. ಹಾಗಾದರೆ ಸೈತಾನನು ಕೂಡ ಅದ್ಭುತ ಮಾಡ್ತಾನೆ ಎನ್ನುವುದಕ್ಕೆ ಮಂತ್ರವಾದಿಗಳು ಮೋಶೆ ಮಾಡಿದ ಅದ್ಭುತವನ್ನು ಮಾಡಿ ತೋರಿಸಿದ್ದು ನಮಗೆ ಗೊತ್ತಾಗುತ್ತದೆ. ಆದರೆ ದೇವರ ಅದ್ಭುತಗಳು ವ್ಯತ್ಯಾಸವಾದವುಗಳು. ಒಂದು ಅದ್ಭುತವನ್ನು ನೋಡಿದ ಕೂಡಲೇ ಅದರ ಒಂದು ಬ್ರಹ್ಮಾಂಡದಲ್ಲಿ ಮನಸ್ಸನ್ನು ನೀವು ಬಿಟ್ಕೊಟ್ಬಿಡ್ಬೇಡಿ, ಸೋತೋಗ್ಬೇಡಿ. ಆ ನಿಮಿಷದಲ್ಲಿ ನಿಮ್ಮನ್ನು ಯಮಾರಿಸ್ತಾರೆ. ಹಾಗಾದರೆ ದೇವರ ಅದ್ಭುತಗಳು ವ್ಯತ್ಯಾಸವಾದವುಗಳು. ಯಾವ ರೀತಿ ವ್ಯತ್ಯಾಸವಾದವುಗಳು? ದೇವರ ಅದ್ಭುತಗಳ ಕೊನೆಯ ಅಂಶವನ್ನು ನೀವು ನೋಡುವುದಾದರೆ ಅದು ದೇವರಿಗೆ ಮಹಿಮೆಯನ್ನು ಉಂಟು ಮಾಡುತ್ತದೆ. ಒಂದು ಅದ್ಭುತ ನಡೆದರೆ ಅದು ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾರೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತದೆ, ಆಗ ಕುರುಡರು, ಕುಂಟರು, ಮೂಕರು, ಈ ರೀತಿ ಬಲಹೀನರೆಲ್ಲರೂ ಅನೇಕರನ್ನ ಸೇರಿಕೊಂಡು ಯೇಸುವಿನ ಬಳಿ ಬಂದು ಅವರನ್ನು ಅವರ ಪಾದದಲ್ಲಿ ಅವರಿಟ್ಟರು. ಅವರನ್ನು ಅವರು ಸ್ವಸ್ಥಪಡಿಸಿದರು. ಮೂಕರು ಮಾತಾಡುವುದು, ಅಂಗವಿಕಲರು ಸ್ವಸ್ಥವಾಗುವುದು, ಕುಂಟರು ನಡೆಯುವಂಥದ್ದು, ಕುರುಡರು ನೋಡುವಂಥದ್ದನ್ನು ಜನಗಳು ಕಂಡು ಆಶ್ಚರ್ಯವನ್ನು ಪಟ್ಟು ಇಸ್ರಾಯೇಲಿಯರ ದೇವರನ್ನು ಮಹಿಮೆಪಡಿಸಿದರು. ಯೇಸುವನ್ನು ಕೂಡ ಅಲ್ಲ, ದೇವರನ್ನು ಮಹಿಮೆಪಡಿಸಿದರು. ಹಾಗಾದರೆ ಒಂದು ಅದ್ಭುತ ನಡೆದರೆ ಜನಗಳು ದೇವರನ್ನು ಸ್ಮರಿಸಬೇಕು. ಅದ್ಭುತ ಮಾಡಿದವನಲ್ಲ, ದೇವರನ್ನು ಸ್ಮರಿಸಬೇಕು. ಅದುವೇ ಕರ್ತನಿಂದ ಉಂಟು ಮಾಡಲ್ಪಡುವಂತಹ ಅದ್ಭುತಗಳು. ಯೇಸು ಅದ್ಭುತಗಳನ್ನು ಮಾಡಿದ ಸ್ಥಳವನ್ನೆಲ್ಲ ನೋಡಿ ದೇವರ ನಾಮ ಮಹಿಮೆ ಪಟ್ಟಿದೆ. ಮಾರ್ಕನ ಸುವಾರ್ತೆ 2:12 ಓದ್ ನೋಡ್ರಿ. ಲೂಕನ ಸುವಾರ್ತೆ 5:25 ಓದ್ ನೋಡ್ರಿ. ಲೂಕನ ಸುವಾರ್ತೆ 7:16, 13:13, 18:43 ಈ ಎಲ್ಲ ವಾಕ್ಯಗಳನ್ನು ಓದ್ ನೋಡುವುದಾದರೆ ಯೇಸು ಅದ್ಭುತಗಳನ್ನು ಮಾಡಿದಾಗೆಲ್ಲ ದೇವರಿಗೆ ಮಹಿಮೆ ಉಂಟಾಯದರ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಪೋಲಿ ಅದ್ಭುತಗಳು ಏನು ಮಾಡುತ್ತವೆ? ಅದು ದೇವರ ಮಹಿಮೆಯನ್ನು ಕೊಡದ ಹಾಗೆ ಸ್ವಂತ ಮಹಿಮೆ, ಅದ್ಭುತವನ್ನು ಮಾಡಿದವನಿಂದ ನೋಡಿ ಅವನಿಗೆ ಮಹಿಮೆಯನ್ನು ತರುವುದಾದರೆ ಆ ಒಂದು ಅದ್ಭುತ ಪೋಲಿಯಾದ ಅದ್ಭುತ, ಅದು ದೇವರು ಮಾಡಿದ್ದಲ್ಲ. ಆ ಅದ್ಭುತವನ್ನು ನೋಡಿದವರು ಏನು ಮಾಡ್ತಾರೆ ಅಂದರೆ ದೇವರ ಬಳಿ ಸೇರದೆ ಸ್ವಾರ್ಥ ಮಹಿಮೆ, ಅದ್ಭುತವನ್ನು ಮಾಡಿದವರನ್ನು ಸೇರಿಕೊಳ್ಳುತ್ತಾರೆ. ನಿಜವಾಗಿರುವಂತಹ ಅದ್ಭುತಗಳು
ದೇವರ ಬಳಿ ಮನುಷ್ಯರನ್ನು ಸೇರಿಸುತ್ತದೆ. ಸುಳ್ಳಾದ ಅದ್ಭುತಗಳು ಆ ಅದ್ಭುತವನ್ನು ನಡೆಸಿದಂತಹ ಮನುಷ್ಯರ ಬಳಿ ಮನುಷ್ಯರನ್ನು ಸೇರಿಸುತ್ತದೆ. ಇದನ್ನಿಟ್ಟು ಕಂಡುಹಿಡಿಯಬಹುದು. ಈ ಅದ್ಭುತ ನನ್ನ ಯಾರ ಬಳಿ ಸೇರಿಸ್ತಾ ಇದೆ? ಒಬ್ಬ ಸೇವಕನನ್ನು ನಂಬುವ ಹಾಗೆ ಅವನ ಬಳಿ ಸೇರಿಸ್ತಾ ಇದೆಯಾ? ನನ್ನ ಸಮಸ್ಯೆಗೆ ಇವರೇ ಒಂದು ಫಲಿತಾಂಶ ಎಂಬುದಾಗಿ ಇವರನ್ನು ನಂಬುವಂತೆ ಮಾಡುತ್ತದೆ. ಅದು ಪೋಲಿಯಾಗಿರುವ ಅದ್ಭುತ. ಒಂದು ಅದ್ಭುತ ನಡೆಸಲ್ಪಟ್ಟರೆ, ಒಂದು ಅದ್ಭುತ ನಡೆದರೆ ನಿಮ್ಮ ಹೃದಯ ದೇವರ ಕಡೆ ಎಳೆಯಲ್ಪಡಬೇಕು. ಅದುವೇ ದೇವರಾತ್ಮನ ಮಾಡುವಂಥ ಅತಿಶಯ. ಮಾಯವಾದ ಅತಿಶಯಗಳು ದೇವರ ಬಳಿ ನಡೆಸಲ್ಲ. ದೇವ ಮನುಷ್ಯನಂತೆ ತೋರ್ಪಡುವಂತಹ ಮನುಷ್ಯನ ಬಳಿ ಮುನ್ನಡೆಸುತ್ತೆ. ಇವತ್ತು ಬಹಳ ಜನ ನೋಡಿ ಸೇವಕರ ಬಳಿ ಗುಲಾಮರಾಗಿರ್ತಾರಲ್ಲಿ. ಅವರೇ ನನ್ನ ಜೀವನಕ್ಕೆ ಬೆಳಕು, ಪರಿಹಾರ ಎಲ್ಲವೂ ಅವರೇ. ಆ ರೀತಿಯಾಗಿ ಹೋಗಿ ನಿಲ್ತಾರೆ. ಯಾಕೆಂದರೆ ಅವರ ಮೂಲಕ ನಡೆದಂಥ ಅದ್ಭುತ ನಿಮ್ಮನ್ನು ದೇವರ ಬಳಿ ಸೇರಿಸ್ತಿಲ್ಲ, ಅವರ ಬಳಿ ಹೋಗಿ ಸೇರಿಸುತ್ತದೆ. ಹಾಗಾದರೆ ದೇವರ ಆತ್ಮನಿಂದ ಉಂಟಾದದಲ್ಲ ಅದು. ಎಲಿಯನ ಕಾಲದಲ್ಲಿ ನಡೆದಂತಹ ಅದ್ಭುತ ನಿಮಗೆ ಗೊತ್ತು. ಆಕಾಶದಿಂದ ಬೆಂಕಿ ಇಳಿದು ಬಂದಿತು. ಇಳಿದು ಬಂದ ಕೂಡಲೇ ಎಲಿಯ ದೊಡ್ಡವನು ಎಂಬುದಾಗಿ ಹೇಳಿರಬೇಕಲ್ವಾ? ಬಾಳನ ಪ್ರವಾದಿಗಳು ಮಟ್ಟವಾದವರು, ಜಯಿಸಿದ್ದು ಎಲಿಯ ಎಂಬುದಾಗಿ ಹೇಳಬೇಕಲ್ವಾ? ಎಲಿಯ ಮಾಡಿದ್ದೇ ಅದ್ಭುತ ಎಂಬುದಾಗಿ ಹೇಳಬೇಕಿತ್ತಲ್ವಾ? ಆದರೆ ಎಲಿಯನ ಹೆಸರೇ ಅಲ್ಲಿ ಹೇಳಿಲ್ಲ, ಕರ್ತನೇ ದೇವರು ಎಂಬುದಾಗಿ ಹೇಳಿದರು. ದೇವರಿಂದ ನಡೆಸಲ್ಪಡುವಂತಹ ಯಾವ ಅದ್ಭುತವಾಗಿರಲಿ, ಆಟೋಮೆಟಿಕ್ ಆಗಿ ಆ ಅದ್ಭುತವನ್ನು ನೋಡಿದವರ ಹೃದಯವನ್ನು ದೇವರ ಕಡೆಗೆ ತಿರುಗಿಸುತ್ತದೆ. ಆ ದೇವರಾತ್ಮನದನ್ನು ಮಾಡ್ತಾರೆ. ನನ್ನ ಕೈ ಮುಖಾಂತರವಾಗಿ ಒಂದು ಅದ್ಭುತ ನಡೆಯುತ್ತೆ. ಜನಗಳು ಕರ್ತನ ಬಳಿಯಲ್ಲಿ ಸೇರಿದ ನನ್ನ ಬಳಿ ಸೇರಿದ್ರು ಅಂದರೆ ಆ ಅದ್ಭುತವನ್ನು ನಡೆಸಿದ್ದು ದೇವರಾತ್ಮನಲ್ಲ. ಹಾಗಾದರೆ ಎಲಿಯ ತಾನೇ ಅದ್ಭುತವನ್ನು ಮಾಡಿದ್ರು. ಆ ಬೆಟ್ಟದಿಂದ ಇಳಿದು ಇಬ್ರಿಗೆ ತಾನೇ ಅಲ್ಲಿ ಈಗ ನೇರವಾಗಿ ಬಾಳನ ಪ್ರವಾದಿಗಳಿಗೂ ಎಲಿಯ ಪ್ರವಾದಿಗೆ ತಾನೇ ಅಲ್ಲಿ ಬಂದು ಸವಾಲಲ್ಲಿ. ಹಾಗಾದರೆ ಜನಗಳು ಏನು ಹೇಳಬೇಕು? ಎಲಿಯನೇ ಜಯಿಸಿದ, ಎಲಿಯನೇ ಅಲ್ಲಿ ಪ್ರವಾದಿ ಎಂಬುದಾಗಿ ಹೇಳಬೇಕಲ್ವಾ? ಎಲಿಯನ ಹೆಸರನ್ನೇ ಜನ ಮೆನ್ಷನ್ ಮಾಡಲಿಲ್ಲ. ಆ ಅದ್ಭುತ ದೇವರ ಬಳಿ ನಡೆಸಲ್ಪಟ್ಟಾಗ ಅವರು ಕರ್ತನೇ ದೇವರೆಂಬುದಾಗಿ ಹೇಳಿದರು. ಯಾರಾದರೂ ಎಲಿಯನ ಬಗ್ಗೆ ಏನಾದರೂ ಹೇಳಿದ್ರೆ ನೋಡಿದ್ರಾ? ಹೇಳೋದಿಲ್ಲ. ಹಾಗಾದರೆ ದೇವರಿಂದ ಒಂದು ಅದ್ಭುತ ನಡೆಯಲ್ಪಡಬೇಕಾದ್ರೆ ಮನುಷ್ಯರು ಮರೆಯಲ್ಪಡಬೇಕು. ಜನಗಳು ದೇವರನ್ನು ಸ್ಮರಿಸಬೇಕು. ದೇವರ ಕಡೆಗೆ ನಮ್ಮ ಹೃದಯ ಎಳೆಯಲ್ಪಡಬೇಕು. ಆ ಒಂದು ಅದ್ಭುತವೇ ದೇವರಿಂದ ಉಂಟಾದ ಅದ್ಭುತ. ಒಂದು ಭ್ರಮಿಸತಕ್ಕ ಒಬ್ಬ ಸೇವಕನು, ಒಂದು ಸಂಸ್ಥೆ, ಒಂದು ಸೇವೆ ಒಂದು ಕಡೆ ಅದು ತಿರುಗಿಸುವುದಾದರೆ ಅದು ದೇವರಿಂದ ಉಂಟಾದ ಅದ್ಭುತ ಅಲ್ಲ, ಪೋಲಿಯಾಗಿರುವ ಅದ್ಭುತ ಎಂಬುದಾಗಿ ಕಂಡುಹಿಡಿಯಬೇಕು. ನಿಜವಾದ ಅದ್ಭುತಗಳು ಜನಗಳನ್ನು ದೇವರ ಕಡೆಗೆ ಸೇರಿಸಿ, ಜನಗಳು ಅನಂತರ ಮನ ತಿರುಗುವಂತೆ ಮಾಡಿ, ದೇವರ ಬಳಿ ನಮ್ಮನ್ನು ಸೇರಿಸದಿರುವ ಯಾವ ಅತಿಶಯವಾಗಿರಲಿ ಅದು ಸುಮ್ಮನೆ ಭ್ರಮಿಸತಕ್ಕದಷ್ಟೇ. ಆದ್ದರಿಂದ ನಮಗೆ ಯಾವ ಆತ್ಮಿಕವಾಗಿರುವ ಪ್ರಯೋಜನ ಇರುವುದಿಲ್ಲ. ಪೋಲಿಯಾಗಿರುವ ಅದ್ಭುತಗಳನ್ನು ನೋಡಿ ಅದು ಮನುಷ್ಯರಿಗೆ ಮಹಿಮೆಯನ್ನು ತರುತ್ತದೆ, ಹಣವನ್ನು ತರುತ್ತದೆ. ಅಪೊಸ್ತಲರ ಕೃತಿಯ 8ನೇ ಅಧ್ಯಾಯದಲ್ಲಿ ಎಲಿಮಾನ್ ಎನ್ನುವಂಥ ಒಬ್ಬ ಮಂತ್ರವಾದಿ ಇದ್ದ. ಅವನು ಕೂಡ ಬಹಳ ಒಂದು ವಿದ್ಯೆಗಳನ್ನು ಮಾಡಿ ಅದ್ಭುತಗಳನ್ನು ಮಾಡಿದವನೇ ಅವನು. ಆದರೆ ಅವನು ತನಗೆ ಲಾಭ ಬರುವುದಕ್ಕಾಗಿ ಮನುಷ್ಯರನ್ನು ಆಶ್ಚರ್ಯಪಡಿಸುವುದಕ್ಕೆ ಕಾರ್ಯ ಮಾಡ್ತಾ ಇದ್ದ. ನಿಮಗೆಲ್ಲರಿಗಿಂತ ದೊಡ್ಡವನು, ನಾನು ಮಂತ್ರವಾದಿ, ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ, ಆ ರೀತಿ ಅವ್ರನ್ನ ಗದರಿಸ್ತಾ ಇದ್ದ. ಅಪೊಸ್ತಲರ ಕೃತಿಯ 8ನೇ ಅಧ್ಯಾಯ 9ರಿಂದ 11ರವರೆಗೆ ಓದಿ ನೋಡುವುದಾದರೆ, ಸೀಮೋನ ಎಂಬುದಾಗಿ ಇನ್ನೊಂದು ಹೆಸರು ಪಡೆದಂತಹ ವ್ಯಕ್ತಿ ಆ ಪಟ್ಟಣದಲ್ಲಿ ಮಂತ್ರವಾದಿಯಾಗಿದ್ದು ತನ್ನನ್ನು ಒಬ್ಬ ದೊಡ್ಡವನಾಗಿ ಹೇಳಿಕೊಂಡು ಸಮಾರಿಯ ದೇಶದ ಜನಗಳನ್ನು ಆಶ್ಚರ್ಯಪಡಿಸುತ್ತಾ ಇದ್ದ. ಅವರು ಯಾರು ದೇವರ ಬಳಿ ಸೇರಿಸ್ತಾ ಇಲ್ಲ, ಅವನು ಆಶ್ಚರ್ಯಪಡಿಸ್ತಿದ್ದ ಅಷ್ಟೇ. ದೇವರ ದೊಡ್ಡ ಶಕ್ತಿ ಇವನೇ ಎಂಬುದಾಗಿ ಭಾವಿಸಿ ಚಿಕ್ಕವರು ದೊಡ್ಡವರು ಎಲ್ಲರೂ ಅವನಿಗೆ ಭಯಪಟ್ಟು ಕಿವಿಗೊಡುತ್ತಾ ಬಂದರು. ಇದುವೇ ಸುಳ್ಳಾದ ಪೋಲಿ ಅದ್ಭುತಗಳು. ಪೋಲಿ ಅದ್ಭುತಗಳು ಹೊರ ತೋರಿಕೆಗೆ ಅದ್ಭುತಗಳ ಹಾಗೆ ಕಾಣಲ್ಪಟ್ಟರೂ ಕೂಡ ನಿಜದಲ್ಲಿ ಅವುಗಳು ಕಟ್ಟುಗಳನ್ನೇ ಅಧಿಕರಿಸುತ್ತದೆ. ಹೊರಗೆ ನೋಡಿದರೆ ಅದ್ಭುತದಂತೆ ಇರುತ್ತದೆ, ಆದರೆ ಬಿಡುಗಡೆಯನ್ನು ಅದು ಕೊಡುವುದಿಲ್ಲ. ಅದು ಕಟ್ಟುಗಳ ಒಳಗೆ ನಮ್ಮನ್ನು ಮುನ್ನಡೆಸುತ್ತೆ. ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಮೋಶೆ ಬಂದು ಫರೋಹನ ಮುಂದೆ ನಿಂತು ಮಾತಾಡಿ ಅವರು ಅದನ್ನು ಕೇಳಿಲ್ಲ ಎಂಬುದಾಗಿ ಹೇಳಿದ ಕೂಡಲೇ ಕರ್ತನ ಶಕ್ತಿಯಿಂದ ಒಂದು ಅದ್ಭುತವನ್ನು ಮಾಡಿದ್ರು. ಏನು ಮಾಡಿದ್ರು? ಅವರು ನೈಲ್ ನದಿಯಲ್ಲಿ, ಆ ಒಂದು ನದಿಯಲ್ಲಿ ತನ್ನ ಕೈಕೋರನ್ನು ತೆಗೆದು ಒಡೆದಾಗ ಅದು ರಕ್ತವಾಗಿ ಮಾರ್ಪಟ್ಟಿತು. ಮಂತ್ರವಾದಿಗಳನ್ನು ಕರೆದರು. ಮಂತ್ರವಾದಿಗಳು ಈಗ ಅದ್ಭುತವನ್ನು ಮಾಡ್ತಾರೆ. ಅವರು ನಿಜವಾಗಿ ಒಂದು ಅದ್ಭುತವನ್ನು ಮಾಡಬೇಕಾದ್ರೆ ಏನು ಮಾಡಬೇಕಾಗಿತ್ತು? ರಕ್ತವಾಗಿ ಮಾರ್ಪಟ್ಟಂತಹ ಆ ನದಿಯನ್ನು, ನೀರನ್ನು ಅವರು ಮತ್ತೆ ನೀರಾಗಿ ಮಾರ್ಪಡಿಸಬೇಕಾಗಿತ್ತು. ಆದರೆ ಇವರು ಅವನವನು ತನ್ನ ಕೈಯಲ್ಲಿದ್ದಂತಹ ಕೈಕೋರನಿಟ್ಟು ಒಡೆದಾಗ
ಎಲ್ಲ ನೀರು, ಆ ನದಿ, ಕೊಳ, ಬಾವಿ, ಮನೆಯಲ್ಲಿದ್ದು, ಪಾತ್ರೆಯಲ್ಲಿದ್ದು ಎಲ್ಲವೂ ರಕ್ತವಾಗಿ ಮಾರ್ಪಟ್ಟಿತ್ತು. ಮೋಶೆ ಮುಖಾಂತರವಾಗಿ ದೇವರು ಮಾಡಿದ ಅದ್ಭುತ ಇಸ್ರೇಲ್ ಜನಗಳನ್ನು ಬಿಡುಗಡೆ ಮಾಡಿತು. ಐಗುಪ್ತ ದೇಶದ ಮಂತ್ರವಾದಿಗಳು ಮಾಡಿದ ಅದ್ಭುತ ಐಗುಪ್ತದಲ್ಲಿರುವವರನ್ನು ಕಟ್ಟುಗಳಲ್ಲಿ ಅದು ಸಿಲುಕುವಂತೆ ಮಾಡಿತು. ನನ್ನ ಮಾತು ಅರ್ಥ ಆಗ್ತಿದೆಯಾ? ಒಂದು ಮಾಟ ಮಂತ್ರ ಮಾಡೋಕ್ಕೆ ಅಂತ ಇದ್ದಾರೆ, ದೆವ್ವದ ಬಳಿ ಹೋಗಿ ಆಲೋಚನೆಯನ್ನು ಕೇಳ್ತಾರೆ. ಕೊನೆಯದಾಗಿ ಅದು ಯಾರಿಗೆ ಸಮಸ್ಯೆಯಾಗಿ ಬರುತ್ತೆ ಗೊತ್ತಾ? ಅದು ಯಾರು ಅದನ್ನು ನೋಡುವುದಕ್ಕೆ ಉಟ್ಕೊಂಡಿದ್ರು ನೋಡಿ, ಆ ದೆವ್ವ ಒಳ್ಳೇದು ಮಾಡೋ ರೀತಿಯಲ್ಲಿ ಮಾಡಿ ಕಡೆಯದಾಗಿ ಅವರನ್ನು ನಿರಂತರವಾಗಿ ಕಟ್ಟಿ ಹಾಕುತ್ತದೆ. ಅದುವೇ ಮೋಶೆ ಇಸ್ರಾಯೇಲಿಯರು ಇಬ್ರಿಯರಿಗಿರುವಂತಹ ಒಬ್ಬ ಪ್ರವಾದಿ. ಅವರು ಮಾಡಿದ ಅದ್ಭುತ ಇಬ್ರಿಯರನ್ನ ಬಿಡಿಸುವುದಕ್ಕೆ ಉಪಯೋಗವಾಯಿತು. ಐಗುಪ್ತ್ಯದ ಮಂತ್ರವಾದಿಗಳು, ಐಗುಪ್ತ್ಯರಿಗೆ ಬೇಕಾಗಿರುವ ಮಂತ್ರವಾದಿಗಳು, ಅವನು ಮಾಡಿದ ಅದ್ಭುತ ಐಗುಪ್ತ್ಯರನ್ನು ಆಪತ್ತಿಂದ ಕಾಪಾಡಬೇಕಲ್ಲವೇ? ಅದು ಅವರಿಗೆ ಕಷ್ಟವನ್ನ ಇನ್ನೂ ಅಧಿಕವಾಗಿ ಮಾಡಿತ್ತು. ಕುಡಿಯಕ್ಕೂ ನೀರಿಲ್ದಂಗೆ ಮಾಡಿಬಿಟ್ಟ ಅವನು. ಮೋಶೆ ಬಂದು ಕೈಕರುಣ ಮುಖಾಂತರವಾಗಿ ಆ ಕಪ್ಪೆಗಳನ್ನು ಅಧಿಕವಾಗಿ ಮಾಡಿದರೆ, ಇವರು ಕೂಡ ಕಪ್ಪೆಗಳ ಅಧಿಕವಾಗುವಂತೆ ಮಾಡಿ ಒಂದು ಸ್ಥಳವಿಲ್ಲದೆ ಎಲ್ಲ ಕಡೆ ಹರಡುವಂತೆ ಮಾಡಿದರು. ಹಾಗಾದರೆ ಪೋಲಿಯಾದ ಅದ್ಭುತಗಳು ನಮ್ಮನ್ನು ಬಲೆಗಳಲ್ಲಿ ಸಿಕ್ಕಿಸುವಂತೆ ಮಾಡುತ್ತದೆ. ಸುಳ್ಳಾಗಿರುವಂತಹ ಮಂತ್ರವನ್ನು ಹುಡುಕುವವರು, ಪಿಶಾಚಿಯನ್ನು ಹುಡುಕುವವರು, ಮಂತ್ರವಾದಿಗಳನ್ನು ಹುಡುಕುವವರು ಸ್ವಲ್ಪ ದಿನ ಬಿಟ್ಟು ನೋಡಿ, ಆ ಪಿಶಾಚಿಯ ಕುಟುಂಬಗಳ ಒಳಗೆ ಅದು ನುಗ್ಗಿ ಅವರನ್ನು ಕಟ್ಟಾಕಿ ಅವರನ್ನು ಮೇಲೆಳೆದ ಹಾಗೆ ಮಾಡಿ ಶಾಪದ ಒಳಗೆ ಮಾಡುವುದನ್ನು ನಾವು ನೋಡ್ತೀವಿ. ಪೋಲಿಯಾಗಿರುವ ಅದ್ಭುತಗಳ ಹಿನ್ನೆಲೆಯಲ್ಲಿ ಒಂದು ವಂಚನೆ ಇರುತ್ತದೆ. ಹೊರಗೆ ನೋಡಿದರೆ ಅದ್ಭುತದ ಹಾಗೆ ಇರುತ್ತದೆ, ಆದರೆ ಅದರ ನಡುವೆ ಒಂದು ವಂಚನೆ ಇರುತ್ತದೆ. ಎರಡು ಅದ್ಭುತಗಳ ವ್ಯತ್ಯಾಸ ಗೊತ್ತಿಲ್ಲದೆ ಇರುವವರು, ಬರೀ ಅದ್ಭುತವನ್ನು ನೋಡಿ ಭ್ರಮಿಸುವವರು, ತಕ್ಷಣ ಇವುಗಳಲ್ಲಿ ಆ ಭ್ರಮಿಸುವುದರಲ್ಲಿ ಅವರು ಸೆಳೆಯಲ್ಪಟ್ಟು ಅದನ್ನು ಸ್ವೀಕರಿಸಿಕೊಂಡು ವಂಚನೆಗೊಳಗಾದರು. ನೀವು ಬರೀ ಬ್ರಹ್ಮಾಂಡವನ್ನು ನೋಡಬಾರ್ದು, ಅದರ ಪರಿಣಾಮವನ್ನು ನೋಡಬೇಕು. ಒಂದು ಕಾರ್ಯ ನಡೆದ ಕೂಡಲೇ ನೀವು ತಕ್ಷಣ ಒಂದು ಪರಿಹಾರಕ್ಕೆ ಬರಬಾರದು, ಅದರಲ್ಲಿ ಏನಿದೆ ಎಂಬುದಾಗಿ ನೋಡಬೇಕು. ಕ್ರೈಸ್ತರಿಗೆ ಅಥವಾ ಬಹಳ ಮಂದಿಗೆ, ಬಹುತೇಕವಾಗಿರುವವರಿಗೆ ಒಂದು ಆತುರ ಬುದ್ಧಿ ಇರುವಂಥದ್ದಾಗಿದೆ. ಕರ್ತನು ಉಜ್ಜೀವನದ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾರೆ. ಆದರೆ ಯಾವುದೋ ಒಂದು ಸ್ಥಳದಲ್ಲಿ, ಅಮೆರಿಕದಲ್ಲಿ ಒಂದು ಕಾಲೇಜಿನ ಆವರಣದಲ್ಲಿ ಸ್ವಲ್ಪ ಮಂದಿ ಕೂಡಿ ಒಟ್ಟಿಗೆ ಪ್ರಾರ್ಥನೆ ಮಾಡೋಕ್ಕೆ ಆರಂಭಿಸಿ, ಅಲ್ಲಿ ಆರಾಧನೆ ಮಾಡೋಕ್ಕೆ ಆರಂಭಿಸಿ, ಜನಗಳು ಇನ್ನೂ ಅಧಿಕವಾಗಿ ಸೇರಿ ಅವರು ಆರಾಧನೆ ಮಾಡಿದ ಕೂಡಲೇ ಇಲ್ಲುವವರು ಅನೇಕರು ಕಡೆಯ ಕಾಲದ ಉಜ್ಜೀವನ ಬಂದಾಯಿತು. ಇಷ್ಟಕ್ಕೂ ಆ ಉಜ್ಜೀವನದ ಬಗ್ಗೆ, ಕಡೆಯ ಕಾಲದ ಉಜ್ಜೀವನದ ಬಗ್ಗೆ, ಅದು ಎಲ್ಲಿಂದ ಬರುತ್ತೆ, ಅದರ ಒಂದು ಕಾರ್ಯವೇನು, ಅದರ ಗುರುತೇನೆಂಬುದಾಗಿ ದೇವರು ಮಾತಾಡಿದ್ರು. ಬಹಳ ಮಂದಿ 10 ಮಂದಿ ಕೂಡಿ ಪ್ರಾರ್ಥನೆ ಮಾಡಿದ ಕೂಡಲೇ ಅದು ಉಜ್ಜೀವನ ಎನ್ನುವ ತೀರ್ಮಾನಕ್ಕೆ ಬಂದರು. ಇಂಥವರೇ ಬಹಳ ಅಪಾಯವಾದವರು. ಅವರೇನು ಹೇಳ್ತಾರೆ ಗೊತ್ತಾ? ಒಂದು ಅದ್ಭುತವನ್ನು ನೋಡಿದ ಕೂಡಲೇ ಅದರಲ್ಲಿರುವಂತಹ ಬ್ರಹ್ಮಾಂಡವನ್ನು ನೋಡ್ತಾರೆ ವಿನಃ ಅದರಲ್ಲಿ ಮರೆಯಾಗಿರುವಂತಹ ವಂಚನೆಯನ್ನು ಅವರು ನೋಡೋದಿಲ್ಲ. ಒಂದು ತೀರ್ಮಾನಕ್ಕೆ ಬರ್ತಾರೆ, ಬಂದಾಯಿತು, ಅಮೆರಿಕದಲ್ಲಿ ಉಜ್ಜೀವನ ಬಂದಾಯಿತು. ಹಾಗೆ ದೇವರು ಬೇರೆ ಮಾತಾಡಿದ್ದಾರಲ್ಲವೇ? ಆ ಉಜ್ಜೀವನದ ಗುರುತೇನು, ಉಜ್ಜೀವನದ ಕಾರಣವೇನು? ಹಾಗಾದರೆ ಇಂಥ ಅದ್ಭುತಗಳನ್ನು ನೋಡಿದ ಕೂಡಲೇ ಅದರಲ್ಲಿ ಎಳೆಯಲ್ಪಡುವವರು, ಅವರ ಕಣ್ಗಳಿಗೆ ಬೇರೆ ಏನು ಕಾಣಿಸುವುದಿಲ್ಲ. ಅದು ನಿಜನ ಸುಳ್ಳ ಗೊತ್ತಾಗಲ್ಲ, ನಂಬುವುದಕ್ಕೆ ಮುಂದಾಗ್ತಾರೆ. ಇದಕ್ಕೆ ಹೆಸರೇ ವಂಚನೆ. ದುಷ್ಟ ವಂಚನೆಗಳಲ್ಲಿ ಯಾರು ಬಿದ್ದೋಗ್ತಾರೆ? ಈ ಕಡೆಯ ಕಾಲದಲ್ಲಿ ವಂಚನೆ ಬರುತ್ತಲ್ವಾ, ಅದರಲ್ಲಿ ಕರ್ತನ ಮಕ್ಕಳು ಎಂಬುದಾಗಿ ಹೆಸರುವಾಸಿಯಾಗಿದ್ದರು, ಕ್ರೈಸ್ತರು ಎನ್ನುವ ಹೆಸರಿದ್ದರೂ ಕೂಡ ಯಾರು ಆ ವಂಚನೆಯಲ್ಲಿ ಬಿದ್ದೋಗ್ತಾರೆ? ಸತ್ಯವೇದ ಹೇಳುತ್ತದೆ, ಸತ್ಯವನ್ನು ಬಿಟ್ಟು ದೂರ ಹೋದವರು, ಅನ್ಯಾಯದಲ್ಲಿ ಪ್ರಿಯರಾಗಿರುವವರು. ಇದನ್ನು 2 ತೆಸಲೋನಿಕ ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯದ 11-12 ಓದಿ ನೋಡಿದ್ವಿ. ಹಾಗಾದರೆ ಇವರು ಯಾರು? ಸತ್ಯವನ್ನು ಬಿಟ್ಟು ದೂರವಿರುವವರು. ಈಗ ಒಂದು ದುಷ್ಟ ವಂಚನೆಯ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ಜನಗಳೆಲ್ಲ ಹೇರಳವಾಗಿ ವಂಚನೆಗೆ ಒಳಗಾಗುವ ಮುನ್ನ ಸೈತಾನ ಮಾಡಿದಂತಹ ಒಂದು ತಂತ್ರವಾಗಿರುವ ಕಾರ್ಯವನ್ನು ನೋಡೋದಾದರೆ, ಸಭೆಯಲ್ಲಿ ಇರುವ ಜನಗಳನ್ನು ಸತ್ಯವನ್ನು ಬಿಟ್ಟು ದೂರ ಸರಿಯುವಂತೆ ಮಾಡಿದ್ದು. ಅದಕ್ಕೆ ಬಹಳ ಸತ್ಯವೇದಕ್ಕೆ ವಿರುದ್ಧವಾಗಿ ಮಾತಾಡುವ ಸೇವಕರು, ಹಾಸ್ಯಾಸ್ಪದವಾಗಿ ಕಿಂಡಲಾಗಿ ಮಾತಾಡುವ ರೀತಿಯಲ್ಲಿ, ದೇವರ ದೈವತ್ವವನ್ನು ನಿರಾಕರಿಸುವಂತೆ ಸುಳ್ಳುಪದೇಶವನ್ನು ಮಾಡುವ ರೀತಿಯಲ್ಲಿ ಹಲವಾರು ಸಭೆಯ ನಾಯಕರು, ಬೋಧಕರು, ಸೇವಕರು ಎದ್ದು ಸತ್ಯದಿಂದ ಜನಗಳ ಹೃದಯವನ್ನು ಸ್ವಲ್ಪ ದೂರವಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದಾದರೆ, ಸತ್ಯವನ್ನು ಬಿಟ್ಟು ಸ್ವಲ್ಪ ದೂರ ಇಟ್ಟಿದ್ರೆ ಇನ್ನು ಮುಂದೆ ಬರತಕ್ಕ ವಂಚನೆ ಬರಬೇಕಾದರೆ ನೀವು ಆ ವಂಚನೆಯನ್ನು ನಂಬುವ ಹಾಗೆ ದುಷ್ಟ ವಂಚನೆಯ ಒಳಗೆ ಸಿಗಾಕೋತೀರಾ. ಸಮೀಪದಲ್ಲಿ ನೋಡಿ, ಎಷ್ಟೋ ಯೂಟ್ಯೂಬ್ನಲ್ಲಿ ತೋರಿಸಕ್ಕೆ ಸಾಧ್ಯ. ನಾವು ಯೇಸು ಕ್ರಿಸ್ತನ ದೈವತ್ವವನ್ನು ನಿರಾಕರಿಸುವವರು, ಯೇಸುವಿನ ಪರಿಶುದ್ಧಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡುವವರು, ಸುಳ್ಳು ಆರಾಧನೆಯನ್ನು ಮಾಡುವವರು, ಜನಗಳನ್ನು ಸತ್ಯವನ್ನು ಬಿಟ್ಟು ದೂರ ಮಾಡುವವರು,
ಯಾಕೆ ಅಂತ ಸೇವಕರು ಎಬ್ಬಿಸಲ್ಪಡ್ತಾರೆ ಅಂದರೆ, ಸತ್ಯವನ್ನು ಬಿಟ್ಟು ಸ್ವಲ್ಪ ನಿಮ್ಮನ್ನು ದೂರ ಮಾಡಿದರೆ ಅನಂತರ ಬರುವಂತಹ ವಂಚನೆಯಲ್ಲಿ ಪರಿಪೂರ್ಣವಾಗಿ ಸಿಲುಕುತ್ತೀರಾ. ಆ ವಂಚನೆಗಳು ಬರುವುದಕ್ಕಿಂತ ಮುಂಚಿತವಾಗಿ ನಡೆಸಲ್ಪಡುವಂತಹ ಮುನ್ನೆಚ್ಚರಿಕೆಯ ಒಂದು ಕಾರ್ಯವೇ ಇದೊಂದು. ಅನಂತರ ನೀತಿಯಲ್ಲಿ ಪ್ರಿಯವಾಗಿರದೆ ಅನೀತಿಯಲ್ಲಿ ಪ್ರಿಯರಾಗಿರುವವರು, ಇವರು ನೀತಿಯಾಗಿರುವ ಕಾರ್ಯವನ್ನು ಬಿಟ್ಟು ಅನೀತಿಯಾಗಿರುತ್ತೆ ಅದನ್ನು ನೋಡಿದ್ರೆ ಆಚರಣೆ ಮಾಡ್ತಾರೆ. ಅವ್ರನ್ನ ಮಾಡೋದು ಸರಿ ಅಂತ ಅನಿಸುತ್ತೆ, ಅವರು ನಡೆಸೋದು ಸರಿ ಅಂತ ಅನಿಸುತ್ತೆ. ಈ ರೀತಿ ಮಾಡುವುದರಲ್ಲಿ ಪ್ರಿಯರಾಗಿರುವವರು ಒಂದು ದುಷ್ಟ ವಂಚನೆ ಬರುವಾಗ ಆ ವಂಚನೆಯಲ್ಲಿ ಎಳೆಯಲ್ಪಟ್ಟು ಬಿದ್ದು ಹೋಗುತ್ತಾರೆ. ಮೂರನೇದಾಗಿ ನೋಡಿ, ಸುಳ್ಳು ಸೇವಕರಿಗೆ ಸ್ಥಳವನ್ನು ಕೊಡುವವರು ವಂಚನೆಗೆ ಒಳಗಾಗ್ತಾರೆ. ಪ್ರಕಟಣೆಯ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತದೆ, ಒಳ್ಳೆಯವರೇ, ಒಳ್ಳೆ ಸೇವೆಯನ್ನು ಮಾಡುವವರೇ, ಆದರೆ ಸುಳ್ಳು ಸೇವಕರಿಗೆ ಸಭೆಯಲ್ಲಿ ಸ್ಥಳ ಕೊಟ್ಟಿರ್ತಾರೆ. ಇವತ್ತು ಕೆಲವು ವ್ಯಕ್ತಿಗಳ ಪ್ರಸಂಗಗಳು ಬಹಳ ವಿತರ್ಕವಾಗಿರುತ್ತದೆ, ಬಹಳ ಕಠಿಣವಾಗಿರುತ್ತೆ. ಚೆನ್ನಾಗಿ ನೋಡೋದಾದರೆ ಅರ್ಥ ಆಗುತ್ತೆ, ಮಾತಾಡುವುದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ. ಆದರೆ ಒಳ್ಳೆ ಬೆಳೆದ ಸಭೆಗಳು, ಸತ್ಯದಲ್ಲಿ ಬೆಳೆದಿರುವಂತಹ ಸಭೆಗಳು ಕೂಡ ಇವರು ಬಂದರೆ ಕೂಟ ಕೂಡುತ್ತೆ ಎನ್ನುವುದಕ್ಕಾಗಿ ಅವರನ್ನು ತಮ್ಮ ಸಭೆಯಲ್ಲಿ ಉಪಯೋಗಿಸುವುದನ್ನು ನೋಡಿ ಅವರು ವೇದನೆ ಪಟ್ಟಿದ್ದೇವೆ. ಬಹಳ ಮಂದಿ ಎಷ್ಟೊಂದು ಪಾರಂಪರ್ಯ ಸಭೆಗಳು ಇದರಲ್ಲಿ ಇಂಥವರನ್ನು ಒಳಗೆ ಕರೆತಂದು ಇರಿಸಿ ಆಡುವುದಕ್ಕೂ ಕುಣಿಯುವುದಕ್ಕೂ ದೇವರಿಗೆ ವಿರುದ್ಧವಾಗಿ ಮಾತಾಡುವುದಕ್ಕೂ ಸುಳ್ಳು ಅದ್ಭುತಗಳನ್ನು ಮಾಡುವುದಕ್ಕೂ ಏನಿದೆ ಎಂಬುದಾಗಿ ನಾವು ಅಂದುಕೊಂಡ್ವಿ. ಈ ರೀತಿ ಒಂದು ಗುಂಪಿದ್ದಾರೆ. ಪ್ರಕಟಣೆ ಪ್ರವಾದನೆ ಗ್ರಂಥ 2:20 ನೋಡಿ, ಅವ್ರು ಹೇಳ್ತಾರೆ, ನೀನು ಒಳ್ಳೆಯ ಸಭೆಯೇ, ಆದರೆ ಒಂದು ಕೊರತೆ ನಿನ್ನೊಳಗಿದೆ. ನೀನು ಸುಳ್ಳು ಸೇವೆಗಳಿಗೆ ಸ್ಥಳವನ್ನು ಕೊಟ್ಟಿದ್ದೀಯಾ. 20ನೇ ವಾಕ್ಯವನ್ನು ಓದ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಹೆಸರಲ್ಲಿ ನನಗೊಂದು ಕೊರತೆ ಉಂಟು. ಏನೆಂದರೆ, ತನ್ನನ್ನು ಪ್ರವಾದಿ ಎಂಬುದಾಗಿ ಹೇಳುವಂತಹ ಯೆಜೆಬೆಲ್ ಎನ್ನುವಂತಹ ಸ್ತ್ರೀಯಾದವಳು, ಆ ತಾಯಿಯ ಹೆಸರು ಬೇರೆ, ಇದು ಯೆಜೆಬೆಲನ್ನ ಒಂದು ಆತ್ಮವನ್ನು ಹೊಂದಿದೆ. ಯೆಜೆಬೆಲ್ ಎನ್ನುವ ಸ್ತ್ರೀಯಾದವಳು ನನ್ನ ಸೇವಕರು ಜಾರತ್ವ ಮಾಡುವುದಕ್ಕೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನುವುದಕ್ಕೂ ಅವರಿಗೆ ಬೋಧಿಸಿ ಅವರನ್ನು ವಂಚಿಸುವ ಹಾಗೆ ನೀನು ಅವರಿಗೆ ಸ್ಥಳವನ್ನು ಕೊಟ್ಟಿದ್ದೀಯಾ. ನೀನು ವಂಚಿಸಿಲ್ಲ, ನೀನು ಸ್ಥಳ ಕೊಡ್ತಾ ಇದ್ದೀಯಾ. ಒಳ್ಳೆ ಸಭೆ, ನಿನ್ನ ಪ್ರಯಾಸವನ್ನು ಅರಿತಿದ್ದೇನೆ. ಅವ್ರು ಹೇಳ್ತಾರೆ, ಈಗೋ ನಾನು ಅವಳು ಮನ ತಿರುಗುವ ಹಾಗೆ ಅವಳಿಗೆ ನಾನು ಕೆಲವು ಅವಕಾಶವನ್ನು ಕೊಟ್ಟೆ. ತನ್ನ ಜಾರತ್ವವನ್ನು ಬಿಟ್ಟು ಮನ ತಿರುಗುವುದಕ್ಕೆ ಅವಳಿಗೆ ಬಯಕೆ ಇಲ್ಲ. ಈಗೋ ನಾನು ಅವಳನ್ನು ಹಾಸಿಗೆಯ ಮೇಲೆ ಬೀಳುವಂತೆ ಮಾಡಿ ಅವಳೊಂದಿಗೆ ಜಾರತ್ವ ಮಾಡಿದವರು ತನ್ನ ಕ್ರಿಯೆಗಳನ್ನು ಬಿಟ್ಟು ಮನ ತಿರುಗದೆ ಹೋದರೆ ಅವರನ್ನು, ಅವಳು ಹೇಳಿದ ಮಾತುಗಳನ್ನು ಸ್ವೀಕರಿಸಿಕೊಂಡವರನ್ನು ನಾನು ದೊಡ್ಡ ಉಪದ್ರವದಲ್ಲಿ ತಳ್ಳುವೆನು. ಅವರ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನೇ ಅಂತರಿಂದ್ರಿಯವನ್ನು ಪರಿಶೋಧಿಸುವನೆಂಬುದಾಗಿ ಎಲ್ಲ ಸಭೆಗಳು ಅರಿತುಕೊಳ್ಳುವುದು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಸುಳ್ಳು ಸೇವಕರಿಗೆ ಸ್ಥಳವನ್ನು ಕೊಡುವವರು ಈ ವಂಚನೆಯಲ್ಲಿ ಸುಲಭವಾಗಿ ಬಿದ್ದೋಗ್ತಾರೆ. ಕೂಟ ಕೂಡುತ್ತೆ, ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾರೆ, ಉತ್ಸಾಹದಿಂದ ಮಾತಾಡ್ತಾರೆ. ಕೆಲವರನ್ನು ನೋಡೋದಾದರೆ ವೇದಿಕೆಯ ನಾಗರಿಕತೆ ಎನ್ನುವುದು ಪುಲ್ಪಿಟ್ನಲ್ಲಿ ನಿಂತು ಮಾತಾಡುತ್ತೇವೆ ಎನ್ನುವಂತಹ ನಾಗರಿಕತೆ ಇಲ್ಲದೆ ಅವರು ಮನ ಬಂದಂತೆ ಅಲ್ಲಿಂದ ಅವರು ಮಾತಾಡಿ, ಜನಗಳನ್ನು ಬಿಟ್ಟು ಮಾಡಿ ಮಾತಾಡಿ, ಬುದ್ಧಿ ಹೇಳುವಂತೆ ಮಾತಾಡಿ, ಅದನ್ನು ಕಿಂಡಲ್ ಮಾಡಿ, ಗೇಲಿ ಮಾಡಿ, ಒಬ್ಬ ವಿಶ್ವಾಸಿಯ ಸ್ಥಳದಲ್ಲಿ ಎಷ್ಟು ಕಷ್ಟದಲ್ಲಿ ಬಂದು ಕೂತಿರ್ತಾನೆ, ಅವನಿಗೆ ಬೋಧಿಸಬೇಕಾಗಿರುವ ಎಷ್ಟೊಂದು ನಾಗರಿಕತೆಯಿಂದ ಹೇಳಬೇಕು, ಅದೇನೂ ಇಲ್ಲದೆ ಅವರು ಮಾಡುವಂತಹ ಕಾರ್ಯಗಳಿಗೆ ಸ್ಥಳ ಕೊಡುವಂತಹ ಸಭೆಗಳು, ಸೇವೆಗಳು ಇದೆ ನೋಡಿ. ಅವುಗಳಿಗೆ ದೇವರು ಇದನ್ನು ದೃಷ್ಟಾಂತವಾಗಿ ಇಟ್ಟಿದ್ದಾರೆ. ಮುಂದಿನ ಕಾರ್ಯ, ತಮಗೆ ಗೊತ್ತಿಲ್ಲದೆ ಇರುವಂಥವುಗಳನ್ನು ದೂಷಣೆ ಮಾಡೋರಿದ್ದಾರೆ ನೋಡಿ, ಅವನು ಈ ದುಷ್ಟ ವಂಚನೆಯನ್ನು ನಂಬಲು ಆರಂಭಿಸುವನು. ಯೂದನ ಪುಸ್ತಕ 1ನೇ ಅಧ್ಯಾಯ 10-11. ಇವರು ತಮಗೆ ಗೊತ್ತಿಲ್ಲದೆ ಇರುವುದನ್ನು ದೂಷಣೆ ಮಾಡ್ತಾರೆ. ಬುದ್ಧಿ ಇಲ್ಲದಿರುವಂತಹ ಮೃಗಗಳ ಹಾಗೆ, ಸ್ವಭಾವದ ಹಾಗೆ ತಮಗೆ ಗೊತ್ತಿರುವುದರಿಂದ ಒಂದೆರಡು ಗೊತ್ತಿರುತ್ತಲ್ವಾ, ಅದನ್ನಿಟ್ಟು ತಮ್ಮನ್ನು ಬುದ್ಧಿವಂತರ ಹಾಗೆ ತೋರಿಸಿಕೊಂಡು ಕೆಡಿಸಿಕೊಳ್ಳುತ್ತಾರೆ. ಇವರಿಗೆ ಅಯ್ಯೋ ಎಂಬುದಾಗಿ ದೇವರು ಹೇಳುತ್ತಾರೆ. ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಕೂಲಿಗೋಸ್ಕರವಾಗಿ ವಂಚನೆಯ ಕಡೆಗೆ ಅವರು ನೋಡಿ ಕೋರನು ಮಾತಾಡಿದಂತಹ ಪಾಪಕ್ಕೆ ಒಳಗಾಗಿ ಕೆಟ್ಟೋಗುತ್ತಾರೆ. ಹಾಗಾದರೆ ಯಾರು ಕೆಟ್ಟೋಗ್ತಾರೆ? ಅವರಿಗೆ ಗೊತ್ತಿರದಿರುವುದು ಏನು ಅಂತ. ಹಾಗಾದರೆ ಅವ್ರು ಮಾತಾಡ್ತಾರೆ, ಪ್ರವಾದನೆ ಎಲ್ಲ ಇಲ್ಲ, ಕರ್ತನು ಮಾಡುವಂತಹ ಅದ್ಭುತಗಳು ಆ ರೀತಿಯಾಗಿಲ್ಲ. ಇವನಿಗೆ ಅದು ಗೊತ್ತಿಲ್ಲ, ಏನಂತ ಗೊತ್ತಾಗೋದಿಲ್ಲ. ಗೊತ್ತಿಲ್ಲದಿರುವಂತಹ ಕಾರ್ಯವನ್ನು ಜನಗಳು ತಮಗಿಂತಲೂ ನಾವೇ ಸರಿಯಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ ಗೊತ್ತಿಲ್ಲದೆ ಇರುವವರನ್ನು ದೂಷಣೆ ಮಾಡುವವರು ಕಡೆಯ ಕಾಲದಲ್ಲಿ ಎಬ್ಬಿಸಲ್ಪಡುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ.
ಈ ರೀತಿಯಾಗಿ ದೂಷಣೆ ಮಾಡುವವರು, ಆ ದೂಷಣಕ್ಕೆ ಕಿವಿಗೊಡುವವರು, ಆ ವಂಚನೆ ಬರುವಾಗ ಅದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಸತ್ಯವನ್ನು ಗ್ರಹಿಸದೇ ಇರುವವರು ವಾಕ್ಯವನ್ನು ಓದುತ್ತಾರೆ, ಬೈಬಲೆಲ್ಲ ಬಂದು ರೆಗ್ಯುಲರ್ ಆಗಿ ಓದ್ತಾರೆ, ಆದರೆ ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ಯೋಚನೆ ಮಾಡಲ್ಲ. ಸತ್ಯವನ್ನು ಗ್ರಹಿಸದೇ ಇರುವವರು ವಂಚನೆಗೆ ಒಳಗಾಗ್ತಾರೆ. 2 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 5, 6, 7 ಹೇಳುವಂಥ ಕಾರ್ಯ, ದೈವ ಭಕ್ತಿಯ ವೇಷವನ್ನು ಧರಿಸಿ ಅದರ ಫಲವನ್ನು ನಿರಾಕರಿಸುವವರಾಗಿ ಅವರಿರ್ತಾರೆ. ಪಾಪದಿಂದ ತುಂಬಲ್ಪಟ್ಟು ಬೇಡದಿರುವಂತಹ ಇಚ್ಛೆಗಳಲ್ಲಿ ಒಳಗಾಗಿ ಯಾವಾಗಲೂ ಕಲಿತರು. ಯಾವಾಗ ನೋಡಿದ್ರು ಬೈಬಲ್ ಓದಿದ್ರು ಕೂಡ ಸತ್ಯವನ್ನ ಅರಿತು ಗ್ರಹಿಸಲಾಗದೇ ಇರುವವರ ಹೆಣ್ಣು ಮಕ್ಕಳ ಮನೆಗಳಲ್ಲಿ ಇಂಥವರು ಒಳಗೆ ನುಗ್ಗಿ ಅವರನ್ನ ವಶಪಡಿಸಿಕೊಳ್ಳುತ್ತಾರೆ. ನೋಡಿದ್ರ? ಹಾಗಾದ್ರೆ ಯಾರು ಸತ್ಯದ ಕುರಿತಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬೈಬಲ್ ಗೊತ್ತು, ವಾಕ್ಯವನ್ನು ಓದ್ತಾರೆ, ಬೆಳಗ್ಗೆ ಒಂದು 3 ಅಧ್ಯಾಯ, ಸಂಜೆ ಒಂದು 3 ಅಧ್ಯಾಯ ಓದ್ತಾರೆ, ವಾಕ್ಯವನ್ನು ಕಂಠಪಾಠ ಮಾಡ್ತೀವಿ, ಆದರೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಸತ್ಯವನ್ನು ಗ್ರಹಿಸದೇ ಇರುವವರನ್ನು ಸುಲಭವಾಗಿ ವಂಚಿಸುತ್ತಾರೆ. ಹಾಗಾಗಿ ದೇವರ ಯೋಜನೆ, ದೇವರ ಕಾರ್ಯಗಳು ಎಲ್ಲವೂ ಗೊತ್ತಿಲ್ಲದೆ ಅವರು ದೇವರನ್ನು ಹಿಂಬಾಲಿಸುವಂತೆ ಅಂದುಕೊಳ್ಳುವ ಸೇವಕರನ್ನು ಕೂಡ ಇದರಲ್ಲಿ ವಂಚನೆ ಒಳಗಾಗ್ತಾರೆ. ಒಬ್ಬ ಅಂತ್ಯಕ್ರಿಸ್ತನು ಹೇಳುವಾಗ ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಅಂತ್ಯಕ್ರಿಸ್ತನು ಹೇಳುವಾಗ ಅಥವಾ ದುಷ್ಟ ಆಳ್ವಿಕೆ ಬರಬೇಕಾದ್ರೆ ಇವರೆಲ್ಲ ಅವರ ಬ್ರಹ್ಮಿಸತಕ ಕಾರ್ಯವನ್ನು ನೋಡಿ ಅವರನ್ನು ದೇವರು ಎಂಬುದಾಗಿ ಸ್ವೀಕರಿಸುವುದಕ್ಕೆ ಮುಂದಾಗ್ತಾರೆ. ಯಹೂದ್ಯರನ್ನು ನೋಡಿ ಎಲ್ಲವನ್ನ ಅವರು ನೋಡ್ತಾ ಇರ್ತಾರೆ. ಗಮನಿಸಿ, ಯೇಸುವನ್ನು ನೋಡಿ ಇವರು ಮೆಸ್ಸಿಯ ಎಂಬುದಾಗಿ ಹೆಂಗೆ ನಂಬುವುದು, ಇದಂತ ಹೇಳ್ತಾನೆ. ಕೊನೆಯದಾಗಿ ಅವರು ಸತ್ಯವನ್ನು ತಳ್ಳಿದರಿಂದ ವಂಚಕನನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಾನು ನನ್ನ ತಂದೆಯ ಹೆಸರಿನಲ್ಲಿ ಬಂದೆನು, ನೀವು ನನ್ನನ್ನು ಸ್ವೀಕರಿಸಲಿಲ್ಲ. ನಾನೇ ಸತ್ಯ, ಸತ್ಯವನ್ನು ತಳ್ಳಿದ್ರಿ ಅಲ್ವಾ. ಬೇರೊಬ್ಬನು ತನ್ನ ಸ್ವಂತ ಹೆಸರಿನಲ್ಲಿ ಬರುವನು, ಅಂತ್ಯಕ್ರಿಸ್ತನು, ಅವನನ್ನು ಸ್ವೀಕರಿಸಿಕೊಳ್ಳುತ್ತೀರಾ? ಇವತ್ತು ನಮಗೆ ಏನು ಟ್ರೆಂಡ್ ಇದೆ ಅಂತ ಕೇಳಿದರೆ, ಯಹೂದ್ಯರು ಒಂದನ್ನು ಆಧರಿಸಿದರೆ ನಾವು ಆಧರಿಸಬೇಕು. ಯಹೂದ್ಯರು ಮಾಡುವುದೆಲ್ಲವೂ ಪರಿಶುದ್ಧ, ಯಹೂದ್ಯರು ಮಾಡುವುದೆಲ್ಲ ನ್ಯಾಯ, ಯಹೂದ್ಯರು ಮಾಡುವುದಾದರೆ ಅದು ನೀತಿ, ಏಕೆಂದರೆ ಅವರು ದೇವ ಜನಗಳು ಎನ್ನುವಂತಹ ಆ ಒಂದು ಮನಪಕ್ವತೆ ಇವತ್ತುವರೆಗೂ ಕ್ರೈಸ್ತರಲ್ಲಿ ಇರುವುದನ್ನು ನೋಡ್ತೀವಿ ನಾವು. ಯಹೂದ್ಯರ ಅಲ್ಲೋಗಿ ಗುಂಡಾಕಿದ್ರ, ಸರ್ಕಾರಕ್ಕೆ ವಿರುದ್ಧವಾಗಿ ಜನಗಳನ್ನು ಕೊಲೆ ಮಾಡಿದ್ರ, ನೋಡಿ ಯಹೂದ್ಯರು ಅವರು ದೇವರ ಮಕ್ಕಳು, ಕರೆಕ್ಟಾಗಿ ಮಾಡ್ತಾರೆ. ಏನು ಕರೆಕ್ಟಾಗಿ ಮಾಡ್ದ? ದೇವರನ್ನ ಶಿಲುಬೆಯಲ್ಲಿ ಜೋಡಿದ್ರಲ್ಲ, ಕರೆಕ್ಟಾಗಿ ಮಾಡಿದ್ರ? ಅವರು ದೇವ ಜನಗಳನ್ನು ದೂರ ಮಾಡಿ ಹಲವು ಪ್ರವಾದಿಗಳನ್ನು ಎದುರು ಕೊಲೆಗೈದಿದ್ದಾರಲ್ಲ, ಅದೆಲ್ಲ ಸರಿಯಾಗಿ ಮಾಡಿದ್ರು ಅವರು. ಹಾಗಾದರೆ ಮೂರ್ಖತನದ ಕೆಲವೊಂದು ಕಾರ್ಯಗಳನ್ನು ಮೈಂಡ್ ಸೆಟ್ ಮಾಡಬಾರದು. ಅಂಥವರು ಅದರಲ್ಲಿ ಸಿಲುಕುತ್ತಾರೆ. ಸತ್ಯವೇದವನ್ನು ನೋಡದೆ ಮನುಷ್ಯರು ಹೇಳುವುದನ್ನು, ರಾಜಕಾರಣಿಗಳು ಮಾಡುವುದನ್ನು ನೀವು ನಂಬುವುದಾದರೆ ನೀವು ಅವರಿಗೆ ಸಲಾಮ್ ಹಾಕುವುದಕ್ಕೆ ಮುಂದಾಗ್ತೀರಾ, ಅವರನ್ನು ಹಿಂಬಾಲಿಸುವುದಕ್ಕೆ ಮುಂದಾಗ್ತೀರಾ. ದೊಡ್ಡ ಸೇವಕರನ್ನು ನಂಬುವವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೇ ಹೇಳಿದ್ರು ಹಾಗಾದರೆ ಸತ್ಯವಾಗಿ ಇರುತ್ತೆ ಎಂಬುದಾಗಿ ವಂಚಿಸಲ್ಪಡುವುದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಸತ್ಯವೇದವನ್ನು ಬಿಟ್ಟು ಬಿಡಬೇಡಿ, ಸತ್ಯವನ್ನು ಬಿಟ್ಟು ದೂರ ಸರಿಯಬೇಡಿ. ಈ ಕಡೆಯ ಕಾಲದಲ್ಲಿ ಆ ರೀತಿ ದೂರ ಸರಿಯುವವರನ್ನು ಕರ್ತನು ವಂಚನೆಗೆ ಒಪ್ಪಿಸಿಕೊಡುತ್ತಾರೆ. ನೀವು ನಂಬಲಾರಂಭಿಸ್ತೀರಾ, ಇದು ದೇವರಿಂದ ಉಂಟಾದದ್ದು, ದೇವ ಮನುಷ್ಯನೇ, ಇದು ದೇವರ ಯೋಜನೆ, ಇದು ದೇವರ ಒಂದು ಕಾರ್ಯವೇ ಎಂಬುದಾಗಿ ನೀವು ನಂಬುವುದು ಮಾತ್ರವಲ್ಲದೆ ಅದನ್ನು ಮತ್ತೊಬ್ಬರಿಗೂ ಹರಡುವಂತೆ ಮಾಡಿ ಅವರನ್ನು ನಂಬುವಂತೆ ಮಾಡ್ತೀರಾ. ಎಲ್ಲದರಲ್ಲಿಯೂ ಸ್ಪಷ್ಟವಾಗಿ ಇರಿ. ವಂಚನೆಯ ವಿಶ್ವಾಸಕ್ಕೆ ಸ್ಥಳವನ್ನು ಕೊಡಬೇಡಿ. ಈ ವಿಶ್ವಾಸಕ್ಕೆ ಹೆಸರು ಏನು ಗೊತ್ತಾ? ವಂಚನೆಯನ್ನು ವಿಶ್ವಾಸಿಸುವಂತಹ ವಿಶ್ವಾಸ, ಸುಳ್ಳನ್ನು ವಿಶ್ವಾಸಿಸುವಂಥ ವಿಶ್ವಾಸ, ವಂಚನೆಯ ವಿಶ್ವಾಸ. ಕರ್ತನು ತಾನು ನಿಮ್ಮ ಆತ್ಮಿಕ ಕಣ್ಗಳನ್ನು ತೆರೆದು ದುಷ್ಟ ಕ್ರಿಯೆಗಳನ್ನು, ವಂಚನೆಯ ಕ್ರಿಯೆಗಳನ್ನು ಕಂಡುಹಿಡಿಯುವುದಕ್ಕೆ ಸಹಾಯ ಮಾಡಲಿ. ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಕೃಪೆಯಲ್ಲಿ ಐಶ್ವರ್ಯನಾಗಿರುವ ನಮ್ಮ ದೇವರೇ, ವಂಚನೆಯ ವಿಶ್ವಾಸ ಈ ಒಂದು ಶಿರೋನಾಮದಲ್ಲಿ ನಾವು ಧ್ಯಾನ ಮಾಡಿರುವಂತಹ ಕಾರ್ಯಗಳು, ಇನ್ನು ಮುಂದೆ ಬರುವಂತಹ ದುಷ್ಟ ವಂಚನೆಯನ್ನು ದೇವರ ಜನಗಳು, ಸೇವಕರು ಎಂಬುದಾಗಿ ಹೆಸರು ಹೊಂದಿರುವಂತಹ ಹಲವರನ್ನು ಅವರದನ್ನು ಸ್ವೀಕರಿಸಿಕೊಂಡು ಅದನ್ನು ನಂಬಿ ಅದನ್ನು ವಿಶ್ವಾಸಿಸಿ ತನಗೆ ಸಂಬಂಧಪಟ್ಟವರನ್ನು ನಂಬಿಸುವಂತೆ ಮಾಡುವಂತಹ ದುಷ್ಟ ಕಾಲಘಟ್ಟದ ಒಳಗೆ ಬಂದಿದ್ದೇವೆ. ಎಲ್ಲವನ್ನ ಪರಿಶೋಧಿಸಿ ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ ದೇವರೇ. ಅಂಥ ಒಂದು ಸತ್ಯ ಆತ್ಮವನ್ನು ನೀವು ನಮ್ಮಲ್ಲಿ ಸೃಷ್ಟಿಸುವಂತೆ ನಾವು ಕರೆಯುತ್ತೇವೆ. ನಿಮ್ಮ ಮಾತನ್ನು ಬಿಟ್ಟು ದಾರಿ ತಪ್ಪದೆ ಅನೀತಿಯಲ್ಲಿ ಪ್ರಿಯರಾಗಿರದೇ ಇದ್ದು ವಂಚನೆಯ ವಿಶ್ವಾಸವನ್ನು ಎದುರಿಸಿ ನಿಂತು ಜಯಿಸಲು ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನ ದೇವರು ಘನಪಡಿಸಿರಿ, ಆಶೀರ್ವದಿಸಿರಿ, ತುಂಬಿಸಿರಿ, ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ
ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ಈ ದಿನದಲ್ಲಿ ದೇವರು ಒಳ್ಳೆಯ ಕಾರ್ಯವನ್ನು ಮಾತಾಡಿದ್ದಾರೆ. ಒಳ್ಳೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಹಲವು ಸತ್ಯವಾಕ್ಯವನ್ನು ದೇವರು ಸ್ಪಷ್ಟವಾಗಿ ಮಾತಾಡಿದ್ರು. ಮುಂದಿನ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರಾಗಿರುವ ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.